ಅವರನ್ನು ಹೊರೆದವರೆಂಬೆನು, ಬೈದವರನ್ನು ಬಂಧುಗಳೆಂಬೆನು, ನಿಂದಿಸಿ ನುಡಿದವರನ್ನು ತಂದೆ ತಾಯಿಗಳೆಂಬೆನು, ಎನಗೆ ವಿಷವಿಕ್ಕಿದವರನ್ನು ಸಾಕ್ಷಾತ್ ಕೂಡಲ ಸಂಗಮದಾರಿ ಎಂಬೆನು. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ, ಮನಕವಾಡದ ಮಹಾತಪಸ್ವಿ ಲಿಂಗಕ್ಕೆ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡ್ತಾ, ಹಾಲ್ಕೇರಿ ಮಹಾಮಠದ ಪೀಠದ ಎಲ್ಲ ಪರಮ ಪೂಜ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ, ಲಿಂಗೈಕ್ಯ ಜಗದ್ಗುರು ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರ ಸತ್ಯ ಸಂಕಲ್ಪದ ಮೇರೆಗೆ ಹಮ್ಮಿಕೊಂಡಿರುವಂಥ 12ನೇ ಬಸವ ಮಹಾಪುರಾಣ, ಅದು ಗದಗ ಮಹಾನಗರದಲ್ಲಿ. ಈ ಕಾರ್ಯಕ್ರಮದ ಸನ್ನಿಧಾನವನ್ನು ದಯಪಾಲಿಸಿರುವಂಥ, ತಮ್ಮದೇ ಆಗಿರುವಂಥ ಕರ್ತೃತ್ವ ಶಕ್ತಿಯಿಂದ ಜನರ ಬಾಳಿಗೆ ದಾರಿದೀಪವಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಕೊಟ್ಟೂರೇಶ್ವರ ಮಠ, ಹಾಲ್ಕೆರೆ ಅನ್ನದಾನೇಶ್ವರ ಮಠ, ಹಂಪಿ, ಬಳ್ಳಾರಿ, ಹೊಸಪೇಟೆ, ಹಾಲ್ಕೆರೆ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಕಾರ್ಯಕ್ರಮದೊಳಗೆ ನಮ್ಮೊಂದಿಗಿದ್ದು ಹಲವಾರು ಹಳ್ಳಿಗಳಲ್ಲಿ ಸಂಘಟನೆಯನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯರಾದ ಸೊರಟೂರಿನ ಫಕೀರೇಶ್ವರ ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನರಾಗಿರುವಂಥ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಎಲ್ಲ ಶಾಖಾ ಮಠಗಳ ಪರಮ ಪೂಜ್ಯರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ಆನಂದ್ ದೇವರಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ನಮ್ಮ ಯಾವತ್ತೂ ಕಲಾವಿದರಿಗೆ ಶರಣುಗಳನ್ನು ಸಮರ್ಪಣೆ ಮಾಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಸಮಯಕ್ಕೆ ಸರಿಯಾಗಿ ಆಗಮಿಸಿರುವಂಥ ಎಲ್ಲ ಹಳ್ಳಿಗಳಿಂದ ಅನೇಕ ಕಡೆಗಳಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಶರಣು ಶರಣಾರ್ಥಿ. ಹದಿನಾರನೇ ದಿವಸದ ಬಸವ ಪುರಾಣದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಾನು ಇವತ್ತು ಹೇಳಬೇಕಾಗಿರುವಂತಹ ವಿಚಾರ, ಬಸವಣ್ಣನವರ ಭಕ್ತಿಯ ವೈಚಾರಿಕತೆಯ ಗಾಳಿ ಅನೇಕ ಭಾಗಗಳಲ್ಲಿ ಹರಡಿಬಿಟ್ಟಿತ್ತು. ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಗೆ. ಕಾಶ್ಮೀರದ ಅರಸನಾಗಿರತಕ್ಕಂಥ ಮಹಾದೇವ್ ಭೂಪಾಲ್ ತನ್ನ ಮಗುವಿಗೆ ಪಟ್ಟವನ್ನು ಕಟ್ಟಿ ಹೆಂಡತಿಯನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಬಂದ. ಇಲ್ಲಿ ನಿಂದಿರಿಸಿದ್ದೆ ನಾನು ಮಣ್ಣು ವಿಷಯವನ್ನು. ನೆನಪೈತನಿಲ್ಲ ಯಾವ ನಿಮಗೆ? ಕಲ್ಯಾಣಕ್ಕೆ ಬಂದು ನಾವು ಹೇಳಬೇಕಾಗಿರುವಂಥ ಒಂದು ಇವತ್ತು ತಾತ್ಪರ್ಯ ಏನು ಅಂತಂದ್ರೆ, ನಾವು ಕನ್ನಡದ ಬಗ್ಗೆ ಇವತ್ತು ಭಾಳಷ್ಟು ಮಾತಾಡ್ತೀವಿ. ಕಾಶ್ಮೀರದಿಂದ ಬಂದಿರುವಂಥ ಅರಸ ಕಲ್ಯಾಣಕ್ಕೆ ಬಂದ ಮೇಲೆ ಕನ್ನಡವನ್ನು ಕಲಿತು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರುಳು ಶಂಕರ ದೇವ ಕನ್ನಡದೊಳಗೆ ವಚನ ರಚನೆ ಮಾಡಬೇಕಾದ್ರೆ, ಸೌರಾಷ್ಟ್ರದಿಂದ ಬಂದಿರತಕ್ಕಂಥ ಆದಯ್ಯ ಅನ್ನುವಂಥ ಶರಣ ಕನ್ನಡದೊಳಗೆ ವಚನವನ್ನು ರಚನೆ ಮಾಡಬೇಕಾದ್ರೆ, ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿಯನ್ನಾಗಿ ಅಲ್ಲಿವರೆಗೂ ನಮ್ಮ ಜನ ಏನು ತಿಳ್ಕೊಂಡಿತ್ತು ಅಂತಂದರೆ, ಸಂಸ್ಕೃತವನ್ನು ಮಾತಾಡಿದರೆ ಮಾತ್ರ ದೇವರು ಕೇಳಿಸ್ಕೊತಾನ ಅನ್ನುವಂಥ ಭಾವನೆ ಇತ್ತು. ಸಂಸ್ಕೃತ ಅಷ್ಟೇ ಅಲ್ಲ, ಸಂಸ್ಕೃತದ ಜೊತೆಗೆ ಕನ್ನಡವನ್ನು ದೇವರಿಗೆ ಕಲಿಸಿರುವಂಥ ಕೀರ್ತಿಯದ 12ನೇ ಶತಮಾನದ ಬಸವಾದಿ ಶಿವಶರಣರಿಗೆ ಸಲ್ಲುತ್ತದೆ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ. ಕನ್ನಡವನ್ನು ಕಲಿಸಿದರು, ಕನ್ನಡದೊಳಗೆ ಮಾತಾಡಿದರು. ಅವರು ಎಷ್ಟು ಸರಳ ಭಾಷೆಯನ್ನು ನಮಗೆ, ಒಂದೊಂದು ವಚನ ನೋಡಿದರೆ ಅದಕ್ಕೆ ಒತ್ತಕ್ಷರ ಇಲ್ಲ, ಒಂದೊಂದು ವಚನ ಅಷ್ಟು ಚಂದ ಬರೆದಾರ ಅವರು. ಇವತ್ತು ನಮಗೆ ಕನ್ನಡ ಚಂದ ಓದ್ರಿ ಅಂತಂದ್ರೆ ಕೆಲವು ಮಂದಿಗೆ ಇನ್ನೂ ಓದಕ್ಕೆ ಬರೋಂಗಿಲ್ಲ. ಮತ್ತು ಹೇಳೋದೆಲ್ಲ ನಾವು ಪಕ್ಕ ಕನ್ನಡಿಗ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತೀವಿ ನಾವು. ಒಂದು ಕಡೆ ಎನ್ನಡ, ಒಂದು ಕಡೆ ಎಕ್ಕಡ, ನಡು ಸಿಕ್ಕ ಒದ್ದಾಡಕತ್ತದ ನಮ್ಮ ಕನ್ನಡ ಅಂತ ಬರೆದಾರ ಒಬ್ಬರು. ಒಟ್ಟಾರೆಯಾಗಿ ಆ ಕನ್ನಡದ ಒಂದು ಮಹತಿಯನ್ನು ಭಾಳ ಎತ್ತರ ಮಟ್ಟಕ್ಕೆ ಓದಿರುವಂತಹ ಶಕ್ತಿ ಯಾರಿಗೆ ಸಲ್ಲುತ್ತದೆ? 12ನೇ ಶತಮಾನದ ಶಿವಶರಣರಿಗೆ ಸಲ್ಲುತ್ತದೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ಎಷ್ಟು ಚಂದ ಹೇಳ್ತಾರೆ ಶರಣರು. ಉಂಬ ಬಟ್ಟಲು ಬೇರೆ ಕಂಚಲ್ಲ. ಎಷ್ಟು ಒಂದು ನಿಮಗೆ ಇದರ ಕಂಚನ್ನು ಗೊತ್ತಾಗತ್ತಿಲ್ಲಮ್ಮ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ಬೆಳಗುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ,
ಎಷ್ಟು ಚಂದ ಐತೆ ನೋಡ್ರಿ. ಭಾಂಡ ಒಂದೇ ಭಾಜನ ಬೇರೆ, ಬೆಳಗ್ಗೆ ಕನ್ನಡಿ ಎನಿಸುವುದಯ್ಯ. ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಂದ ಐತೆ ನೋಡ್ರಿ, ಸಿಂಪಲ್. ಶರಣರು ಹೇಳ್ತಾರ, ನೀವು ಉಣ್ಣುವಂಥ ಕಂಚು, ಅವತ್ತಿನ ಕಾಲಕ್ಕೆ ಶರಣರು ಇದ್ದ ಕಾಲಕ್ಕೆ ಕಂಚಿನ ತಾಟಗಳನ್ನು ಬಳಸ್ತಿದ್ರು. ಇವತ್ತು ಎಷ್ಟೋ ಮನೆಯೊಳಗೆ ಕಂಚಿನ ತಾಟಗಳು ಸಿಗ್ತಾವೆ. ಕಂಚಿನ ತಾಟಿನೊಳಗೆ ಊಟ ಮಾಡೋದಕ್ಕೂ ಕಂಚಿನ ತಾಟ ಬಳಸ್ತಾರೆ. ಅದೇ ಕಂಚಿನೊಳಗನ ನಮ್ಮ ಮುಖವನ್ನು ನೋಡುವಂಥ ಕೆಲಸವನ್ನು ಮಾಡ್ತಿದ್ರು ಅವಾಗ. ಇವತ್ತೆಲ್ಲ ಸಾಧನಗಳು ಭಾಳಷ್ಟು ಬಂದಾವೆ. ಹಿಂದಿನ ಕಾಲದೊಳಗೆ ಇವತ್ತು ಎಷ್ಟೋ ಮಂದಿ ಸ್ವಾಮೀಜಿಯವರ ಪೂಜಾ ರೂಮ್ನೊಳಗೆ ಕಂಚಿನ ಇದ್ರೊಳಗನ ತಮ್ಮ ಮುಖವನ್ನು ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಕಂಚು ಒಂದೇ ಇದ್ರೂ ಸಹಿತ ಒಂದು ಉಣ್ಣೋದಕ್ಕೆ ಯೋಗ್ಯ ಆಗ್ಯದ, ಇನ್ನೊಂದು ನಮ್ಮ ಮುಖವನ್ನು ತೋರಿಸೋದಕ್ಕೆ ಯೋಗ್ಯ ಆಗ್ಯದಲ್ಲ. ಹಾಗಾದ್ರೆ ಉಣ್ಣು ಗಂಗಾಳದೊಳಗೆ ಯಾಕೆ ನಾವು ಮುಖ ನೋಡ್ಕೊಳಕ್ಕಾಗೋದಿಲ್ಲ? ಹಿಂಗೆ ಯಾರಿಗಾದ್ರೂ ಪ್ರಶ್ನೆ ಬರ್ಬೋದು. ಉಣ್ಣು ಗಂಗಾಳದಾಗ ನೋಡ್ಕೋಬೋದಾಗಿತ್ತಲ್ಲ. ಉಣ್ಣು ಗಂಗಾಳದಾಗ ಯಾಕೆ ಕಂಡಿಲ್ಲ ಅಂತಂದ್ರೆ, ಉಣ್ಣುವಂತಹ ಗಂಗಾಳಕ್ಕೆ ಸಂಸ್ಕಾರ ಕೊಟ್ಟಿಲ್ಲ. ಅದಕ್ಕಿಂತನೂ ಸಹಿತ ಫಲಪ್ರದವಾಗಿರತಕ್ಕಂಥ ಬೆಳಕಿನ ಸಾಮರ್ಥ್ಯವನ್ನು ಕೊಡುವಂಥ ಸಂಸ್ಕಾರವನ್ನು ಕನ್ನಡಿಯ ಕಂಚಿಗೆ ಕೊಟ್ಟಿದ್ದಕ್ಕಾಗಿ ಅದು ತನ್ನ ಬಿಂಬದೊಳಗೆ ನಮ್ಮ ಪ್ರತಿಬಿಂಬವನ್ನು ತೋರಿಸುವಂಥ ಕೆಲಸವನ್ನು ಕನ್ನಡಿಯಾಗಿರ್ತಕ್ಕಂಥ ಕಂಚು ಮಾಡ್ತದೆ. ಉಣ್ಣುವಂಥ ಗಂಗಾಳಕ್ಕೆ ಸಂಸ್ಕಾರ ಕಮ್ಮಿ ಆಗ್ಯದ, ಆದರೆ ಅದಕ್ಕೆ ಸಂಸ್ಕಾರ ಜಾಸ್ತಿ ಆಗ್ಯದ. ಒಂದೇ ವಸ್ತು ಕಂಚು ಒಂದೇ, ಮೂಲ ವಸ್ತು ಕಂಚು ಒಂದೇ. ಶರಣರು ಏನು ತಿಳಿಸ್ತಾರೆ ನಮಗೆ ಅಂತಂದ್ರೆ, ಭಾಂಡ ಒಂದೇ ಭೋಜನ ಬೇರೆ. ಅದರಾಗ ಒಂದೇ ವಸ್ತುವಿನೊಳಗೆ ಉಂಡ್ರ ತಾಟ ಆಗ್ತದೆ, ಅದಕ್ಕೆ ಸಂಸ್ಕಾರ ಕೊಟ್ಟರೆ ಕನ್ನಡಿ ಹೆಂಗಾಗ್ತದೆ. ಇದನ್ನು ಹೇಳಿ ಮುಂದುವರೆದು ಹೇಳ್ತಾರೆ, ಅರಿದಡೆ ಶರಣ ಮರಿದಡೆ ಮಾನವ. ಹೇಗೆ ಆ ಒಂದು ಕಂಚಿಗೆ ಸಂಸ್ಕಾರವನ್ನು ಕೊಟ್ಟಾಗ ತನ್ನ ಸ್ವರೂಪವನ್ನು ಬದಲಿ ಮಾಡಿಕೊಂಡು ಅದು ಹೇಗೆ ನಮ್ಮ ಮುಖವನ್ನು ತೋರಿಸ್ತದಲ್ಲ, ಹಾಗೆ ನಮಗೆ ಮುಖ ತೋರಿಸ್ಕೋಬೇಕು. ನಮ್ಮ ಜೀವನವನ್ನು ಹುಟ್ಟದಾಗ ಎಲ್ಲರೂ ನಾವು ಇವರು ದೊಡ್ಡವರು, ಇವರು ಸಣ್ಣವರು, ಇವರು ಆ ಜಾತಿಯವರು, ಇವರು ಈ ಜಾತಿಯವರು. ಜಾತಿ ಗೊಂದಲ ಬಂದ ನಂತರದಲ್ಲಿ ಭಾಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗಕತ್ತಾವೆ ನಮ್ಮ ನಾಡಿನೊಳಗೆ. ಮರಗಳ ತಿಕ್ಕಾಟದಿಂದ ಕಾಡು ನಾಶ ಆಗಿ ಹೋಗಿಬಿಟ್ರೆ, ಮರಗಳ ತಿಕ್ಕಾಟದಿಂದ ಕಾಡು ನಾಶ ಆಗಿ ಹೋದ್ರೆ, ಈ ಮತಗಳ ತಿಕ್ಕಾಟದಿಂದ ಇಡೀ ನಾಡೇ ನಾಶ ಆಗುತ್ತೆ ಅನ್ನುವಂಥ ಮಾತನ್ನು ತುಮಕೂರಿನ ಶಿವಾನಂದ ಶಿವಾಚಾರ್ಯರು ಬರೆದಿದ್ದಾರೆ. ವಾರ್ನೆ ಏನು ಅಂತಂದ್ರೆ, ಅಂತಹ ಒಂದು ಸಂಸ್ಕಾರವನ್ನು ಹೊಂದಿದ ಮೇಲೆ ಅದು ಹೆಂಗೆ ಬದಲಾಗ್ತದಲ್ಲ. ಹುಟ್ಟಿದಾಗ ಮನುಷ್ಯನ ಮೂಲ ಸ್ವರೂಪ ಒಂದೇ ಇರುತ್ತದೆ. ಒಬ್ಬ ಜ್ಞಾನಿಯಾಗಿದ್ದಾನೆ, ಒಬ್ಬ ಶರಣಾಗಿದ್ದಾನೆ. ಯಾರು ತಿಳ್ಕೊಂಡಾರ ಅವರು ಶರಣರಾಗ್ಯಾರ, ಯಾರು ತಿಳ್ಕೊಂಡಿಲ್ಲ, ಯಾರು ತಮ್ಮ ತಲೆಯೊಳಗೆ ಜ್ಞಾನವನ್ನು ತುಂಬಿಕೊಂಡಿಲ್ಲ ಅವರು ಶರಣರಾಗಕ್ಕಾಗಿಲ್ಲ, ಅವರು ಮಾನವರಾಗೇ ಉಳಿದಾರ. ಕಾರಣ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಯಾರಿಗೆ ಕಿಮ್ಮತ್ತಿನ ಜ್ಞಾನ ಅದ ಅದಕ್ಕಷ್ಟೇ ಬೆಲೆ ಕೊಡ್ತಾರೆ ಸಮಾಜದೊಳಗೆ. ಜ್ಞಾನ ಇರದೇ ಇರತಕ್ಕಂಥ ಯಾವ ವ್ಯಕ್ತಿಗೂ ಸಹಿತ ಸಮಾಜದಲ್ಲಿ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಒಂದು ನಿಮಗೆ ಹಿಂದಿನ ಕಾಲದಾಗ ಮನೆ ಒಳಗೆ ಸಕ್ಕರೆಗೆ KG ಗಟ್ಟಲೆ ತರ್ತಿದ್ದಿಲ್ಲ, ಚೀಲಗಟ್ಲೆನೇ ತರ್ತಿದ್ರು. ಒಂದ್ಸಲ ತಂದು ಇಟ್ಬಿಡೋರು ಅವ್ರ ಮನ್ಯಾಗ. ಅವಾಗ ಯಾಕೆ ತರೋದು ಅಂತ ತಿಳ್ಕೊಂಡು ಮೊಮ್ಮಕ್ಕಳೇ ತಂದು ಇಟ್ಬಿಡೋರು. ಆ ಚೀಲ ತೊಗೊಂಡು ಬಂದಾಗ ನಮ್ಮ ಮನೆಯಾಗಿರ್ತಕ್ಕಂಥ ತಾಯಂದ್ರೆ ಅದನ್ನು ಎಷ್ಟು ಕಾಳಜಿ ಮಾಡೋರು ಅಂದ್ರೆ, ನೀವು ಅದಕ್ಕೊಂದು ಬುಡಕ್ಕೆ ಮಣಿ ಹಾಕಿ ಮ್ಯಾಗ ಒಂದು ತಟ್ಟು ಹಾಕಿ ಮತ್ತು ನೀರಿಗಿರು ಬಡದ್ರೆ ಅದಕ್ಕೆ ಕರಿಗೆ ಹೋಗ್ಬಿಡ್ತೈತಲ್ಲ, ಅದಕ್ಕಷ್ಟು ಕಾಳಜಿ ಮಾಡೋರು ನೀವು. ಎಲ್ಲಿ ಮಠ ಚೀಲದೊಳಗೆ ಸಕ್ಕರೆ ಐತಿ ಅಲ್ಲಿ ಮಠ ಅದಕ್ಕೆ ಭಾಳ ಕಾಳಜಿ ಮಾಡೋರು. ಯಾವಾಗ ಸಕ್ಕರೆ ಅಂತ ಖಾಲಿ ಹಾಕುವಂತ ಅದೆಲ್ಲ ಚೀಲದಾಗಿನ ಸಕ್ಕರೆ ಹೋಗಿಬಿಡ್ತದಲ್ಲ, ಸಕ್ಕರೆ ಚೀಲದೊಳಗೆ ಸಕ್ಕರೆ ಇರೋ ಮಠ ಎಲ್ಲರೂ ಅದಕ್ಕೆ ಪೂಜೆನೂ ಮಾಡ್ತಾರೆ, ಉದನ ಕಡ್ಡಿನೂ ಬೆಳಗ್ತಾರೆ. ಎಲ್ಲಿ ಮಠ? ಚೀಲದಾಗ ಸಕ್ಕರೆ ಇರೋ ಮಠ. ಸಕ್ಕರೆ ಖಾಲಿ ಆಯಿತು, ಅವಾಗ ಎಲ್ಲರೂ ಚಲವ ಏನಂತ, ಪಟ್ನ ದೊಡ್ಡ ಮಳೆ ಬಂದಿರಬೇಕು, ಮನೆ ತುಂಬ ನೀರು ಹೊಕ್ಕಿರ್ಬೇಕು. ಅವಾಗೇನು ಮಾಡ್ತೀರಿ ನೀವು? ಯಾವ ಚೀಲ ಪೂಜೆಗೊಂಡಿತ್ತು, ಯಾವ ಚೀಲ ಮಣಿ ಮೇಲೆ ಚಂದ ಕುಂತಿತ್ತು, ಆ ಚೀಲದಾಗಿನ ಸಕ್ಕರೆ ಖಾಲಿ ಆದ ಕೂಡಲೇ ಇಲ್ಲಿ ಮನ್ಯಾಗ ನೀರು ಬಂತಂದ್ರೆ ಅದು ಪೂಜೆ ಮಾಡಿವಿ ಅನ್ನಂಗಿಲ್ಲ, ಮತ್ತೊಂದು ಮಾಡೋ ಅನ್ನಂಗೆ ತಗೊಂಡು ಹಾಕಿ ಕಾಲಾಗಿ ಹಾಕಿ ತಿಕ್ಕಾಕಿ ಚಲೋ ಮಾಡ್ತಾರೆ ಅದನ್ನು. ಅದು ಅಂತದ ನಾನು ಹಂಗಿದ್ದೆ, ಈಗ ಯಾಕೆ ಹಿಂಗೆ ಇದ್ದೆ, ಅದಕ್ಕೆ ಗೊತ್ತಾಗಿಲ್ಲ ನನ್ನೊಳಗೆ ಸಕ್ಕರೆ ಇತ್ತು ಅಲ್ಲಿ ಮಟ್ಟ ನನಗೆ ಬೆಲೆ ಇತ್ತು ಅಂತ. ಹೇಗೆ ಸಕ್ಕರೆ ಚೀಲದೊಳಗೆ ಸಕ್ಕರೆ ಇರೋ ಮಟ್ಟ ಚೀಲಕ್ಕೆ ಹೇಗೆ ಬೆಲೆ ಬರ್ತದಲ್ಲ, ಹಾಗೆ ನಮ್ಮ ದೇಹ ಅನ್ನುವಂಥದ್ದು ತೊಗಲಿನ ಚರ್ಮ ಇದ್ದಂಗೆ ಈ ತೊಗಲಿನ ಚೀಲದೊಳಗೆ, ಈ ತೊಗಲಿನ ಚರ್ಮದ ಚೀಲದೊಳಗೆ ಜ್ಞಾನ ಅನ್ನುವಂಥ ಸಕ್ಕರೆ ಇರಲಿಲ್ಲ ಅಂತಂದರೆ ಇದು ಸಹಿತ ಕಸಕ್ಕಿಂತ ಕಡಿಯಾಕತ್ತೆ ಹೊರತಾಗಿ ಇದಕ್ಕೆ ಯಾರು ಕಿಮ್ಮತ್ತು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಪರಮಾತ್ಮ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಕಳಿಸಿದ್ದಾನೆ. ಒಬ್ಬ ಮುದುಕಿ ಸಾಯಬೇಕಾದ್ರೆ ತನ್ನ ಮಗನ ಕರೆದು ಹೇಳಿಲ್ಲಂತ, ಅಪ್ಪ ನನ್ನ ಹತ್ರ ಏನೂ ಇಲ್ಲ ನಿನ್ನ ಕೊಡೋದಕ್ಕಾಗಿ, ನನ್ನ ಹತ್ರ ಏನೂ ಇಲ್ಲ ನಿನ್ನ ಕೊಡೋದಕ್ಕಾಗಿ, ಇರೋದು ಒಂದೇ ಏನು ಅಂದರೆ 10 ವರ್ಷ ಆಯ್ತು ನಾನು ಇದೇ ಒಂದು ತಾಟನ್ನು ಹಿಡ್ಕೊಂಡು ಭಿಕ್ಷೆ ಬಿಡಾಕತ್ತೀನಿ, ಇದನ್ನು ಬಿಟ್ಟರೆ ಏನೂ ಇಲ್ಲ. ಆದರೆ ಈ ತಾಟ ಅಂತಿಂಥದ್ದಲ್ಲ ತಮ್ಮ, ಇದನ್ನು ಯೋಗ್ಯ
ರೀತಿಯಿಂದ ವಿಚಾರ ಮಾಡಿ ಇದನ್ನು ಬಳಸಂತ ಒಂದು ಮಣ್ಣಿನ ತಾಟ ಅವನ ಕೈಯಾಗ ಕೊಟ್ಟು ಹೋದ್ಲು. ಹಿಂಗೆ ಮಣ್ಣಿನ ತಾಟ ಅವನ ಕೈಯಾಗ ಕೊಟ್ಟು ನೀ ಇದನ್ನು ವಿಚಾರ ಮಾಡಿ ಬಳಸು ಅಂದ ಕೂಡಲೇ ಪ್ರಾಣ ಹೋಗೇ ಬಿಡುತ್ತಕ್ಕಿಂಗೆ. ಪ್ರಾಣ ಹೋದ ಮೇಲೆ ಅವ ವಿಚಾರ ಮಾಡಿದ, ನನಗೆ ವಿದ್ಯಾನೂ ಹತ್ತಲಿಲ್ಲ, ಚಲೋ ಕೆಲಸಕ್ಕಂತೂ ಹೋಗೋಕ್ಕೆ ಶಕ್ತಿ ಇಲ್ಲ, ನಮ್ಮ ತಾಯಿ ನೋಡಿದ್ರೆ ಈ ಮಣ್ಣಿನ ತಾಟ ಕೊಟ್ಟು ಸತ್ತಾಳ, ಇನ್ನು ನಾನೇನು ಮಾಡೋಕ್ಕೆ ಸಾಧ್ಯ ಐತಿ? ಅವಳು ಮಾಡಿದ್ದಂಥ ಕಾರ್ಯವನ್ನೇ ನಾನು ಮಾಡ್ಬೇಕಂತ ತಿಳ್ಕೊಂಡು ಮಣ್ಣಿನ ತಾಟನ್ನು ಹಿಡ್ಕೊಂಡು ಅಕ್ಕಿ ಹೇಳಿದ್ಲು. ಆ ತಾಟನ್ನು ಹಿಡ್ಕೊಂಡು ಬಳಸಬೇಕಾದ್ರೆ ಇದನ್ನು ವಿಚಾರ ಮಾಡಿ ಬಳಸಂತ ಹೇಳಿದ್ಲು ಅಕ್ಕಿ. ವಿಚಾರ ಮಾಡೇ ಇಲ್ಲ. ಕೆಲವು ಮಂದಿ ವಿಚಾರ ಮಾಡೋದನ್ನೇ ಇಲ್ಲ, ನಮಗೇನು ಸಂಬಂಧ ಬಿಡ್ರಿ ಅದ ಅಂತ ವಿಚಾರ ಮಾಡದೇ ಇರತಕ್ಕಂಥ ಅವ ಎಲ್ಲ ಗುಡಿಗಳ ಮುಂದೆ ಹೋಗಿ ಭಿಕ್ಷಾ ಬೇಡವ, ಯಾರ್ಯಾರು ಎಲ್ಲೆಲ್ಲಿ ಕಾಣ್ತಾರೆ ಅಲ್ಲಿ ಭಿಕ್ಷಾ ಬೇಡವ. ಭಿಕ್ಷಾ ಬೇಡುವಂತಹ ಸಂದರ್ಭದೊಳಗೆ ಒಬ್ಬ ಜ್ಞಾನಿ ಅವನ ಹತ್ರ ಬಂದ. ಪ್ರತಿಯೊಬ್ಬರ ಜೀವನದಾಗೂ ಒಬ್ಬ ಬಂದಿರ್ತಾನೆ. ಅವ ಯಾವ ರೂಪದಾಗ ಬರ್ತಾನೆ ಯಾರಿಗೂ ಗೊತ್ತಿರೋದಿಲ್ಲ. ಅಷ್ಟೇ ನಮ್ಮ ಜೀವನದಾಗೂ ಬಂದಿರ್ತಾರೆ, ನಿಮ್ಮ ಜೀವನದಾಗೂ ಬಂದಿರ್ತಾರೆ. ಆದರೆ ಬಂದವ್ರು ಹೇಗೆ ಬಂದಾರ ಅನ್ನುವಂಥ ಅರಿವಂಥ ಜ್ಞಾನ ನಮ್ಮ ಹತ್ರ ಇರಬೇಕಲ್ಲ. ಎಲ್ಲರಿಗೆ ಆಗ್ತದೆ ಏನದು? ಪ್ರತಿಯೊಬ್ಬರ ಜೀವನದಾಗೂ ಒಬ್ಬೊಬ್ಬರು ಬಂದು ಎತ್ತರಿಸ್ತಾರೆ. ಎಚ್ಚರ ಆದವು ಎದ್ದಿರ್ತಾರೆ, ಎಚ್ಚರ ಆದವ್ರದ್ದು ಮಲ್ಕೊಂಡಿರ್ತಾರೆ. 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವ್ರು ಬಂತಂತ ತಿಳ್ಕೊಂಡು ನಾಡಿನೊಳಗೆ ದೊಡ್ಡ ಕ್ರಾಂತಿನೇ ಎಚ್ಚರ ಆಯಿತು. ಹಂಗೆ ಕಾಲಕ್ಕೆ ತಕ್ಕಂಗೆ ಒಬ್ಬೊಬ್ಬರು ಬಂದು ಎಚ್ಚರ ಮಾಡ್ತಿರ್ತಾರೆ. ಯಾವಾಗ ಅವ ಬಂದು ಹಿಂಗೆ ಭಿಕ್ಷಾ ಬೇಡಿದ, ಕೈಯಾಗ ತಾಟ್ ನೋಡಿದವ, ಅಲ್ಲೋ ಈ ವಯಸ್ಸಿನೊಳಗೆ ಭಿಕ್ಷೆ ಬೇಡಾಕತ್ತೀಯಲ್ಲ, ದುಡ್ಕೊಂಡು ತಿನ್ಬೋದಾಗಿತ್ತಲ್ಲ ನೀನು. ಅವಾಗ ಅವ ಅಂದ, ದುಡಿಯೋಕೆ ನನ್ನ ಹತ್ರ ಶಕ್ತಿ ಇಲ್ಲರಿ, ನೋಡೋದಕ್ಕೆ ಕಾಣಕತ್ತೀನಿ ನಾ ಚಲೋ, ಆದ್ರೆ ನನಗೆ ಶಕ್ತಿ ಇಲ್ಲ, ದುಡಿಯುವಂಥ ಮನಸ್ಸು ನನಗಿಲ್ಲ. ನಮ್ಮ ತಾಯಿ ಸಾಯಿ ಮುಂದೆ ಇದೊಂದು ತಟ್ಟಿ ಕೊಟ್ಟು ಸತ್ತಾಳ, ಇರೋದು ಒಂದು ಸಣ್ಣದು ಗೇಣಿ 10 ಕೋಟಿನ ಮಣಿ ಐತಿ, ಮತ್ತು ನಾ ಏನು ಮಾಡೋಕ್ಕೆ ಸಾಧ್ಯ ಐತ್ರಿ? ಇದನ್ನ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಾಕತ್ತೀನಿ ರೀ ಅಂದವ. ಮತ್ತು ನಿಮ್ಮ ತಾಯಿ ಏನು ಕೊಟ್ಟೇ ಇಲ್ಲ, ಇದೊಂದು ತಾಟು ಕೊಟ್ಟಾಡ್ರಿ, ಕೊಡೋ ಟೈಮ್ದಾಗ ವಿಚಾರ ಮಾಡಿ ಬಳಸು ಅಂತ ಕೊಟ್ಟಾಡ್ರಿ, ಇದನ್ನು ಬಿಟ್ಟರೆ ಏನೂ ಕೊಟ್ಟಿಲ್ಲ ಅಂದವ. ಅವಾಗ ಅವ ಅಂದಂತ, ತಾಯಿ ಹೇಳಿದ ಮಾತನ್ನು ಮಗ ವಿಚಾರ ಮಾಡಬೇಕಾಗಿತ್ತು. ಮತ್ತು ಅದನ್ನು ಹಿಡ್ಕೊಂಡು 12 ವರ್ಷ ಅವ ಬಳಸಿಕೆ ಮಾಡ್ಕೊಂಡು ನಾನು 12 ವರ್ಷ ಆದರೂ ತಾಯಿ ವಿಚಾರ ಮಾಡೇ ಇಲ್ಲ. ತಾಯಿ ವಿಚಾರ ಮಾಡಂತ ಹೇಳ್ಯಾಳ ಅಂದ್ರೆ ವಿಚಾರ ಮಾಡಬೇಕಿಲ್ಲ, ಇದ್ರಾಗ ಏನೈತಿ ಏನಿಲ್ಲ ಅಂತ ತಿಳ್ಕೊಂಡು ಅವಾಗ ಯಾವ ವಿಚಾರ ಮಾಡಿ ಅಂತ ಬಳಸಂತ ಕೊಟ್ಟಿದ್ಲು, ಆ ತಾಟಿನ ವಿಚಾರವನ್ನು ಯಾವ ಭಿಕ್ಷೆ ನೀಡಕ್ಕೆ ಬಂದಿದ್ದ ಅವ ವಿಚಾರ ಮಾಡಿದ. ವಿಚಾರ ಮಾಡಿ ಬಳಸಂದಾಳಂದ್ರೆ ಇದ್ರೊಳಗೆ ಏನೋ ಇರಬೇಕಲ್ಲ, ಇದ್ರೊಳಗೆ ಏನೋ ಇರ್ಬೇಕಂತ ತಿಳ್ಕೊಂಡು ಅವ ಒಂದು ಸ್ವಲ್ಪ ಅದನ್ನು ಕೈಯಾಗಿ ಹಿಡ್ಕೊಂಡು ನೋಡಿದ. ಅದ್ರ ವೇಟ್ ಜಾಸ್ತಿ ಅನ್ನಿಸ್ತು, ಅವ್ನಿಗೆ ಕೈ ವಜ್ಜೆ ಅನ್ನಿಸ್ತು. ಹಾಗಾದರೆ ಇದು ಕೇವಲ ಮಣ್ಣಿನ ತಾಟಲ್ಲ, ಇದರೊಳಗೆ ಏನೋ ಇರಬೇಕು ಅಂತ ತಿಳ್ಕೊಂಡು ಅಲ್ಲೇ ಒಂದು ಕಲ್ಲನ್ನು ತೊಗೊಂಡು ಉಜ್ಜಿ ತೆಗೆದು ನೋಡಿದ್ರೆ ಅದು ಕೇವಲ ಮಣ್ಣಿನ ಪಾತ್ರೆ ಆಗಿರಲಿಲ್ಲ, 1 kg ಕಿಮ್ಮತ್ತಿನ ಬಂಗಾರದ ಪಾತ್ರೆ ಆಗಿತ್ತು. ಎಷ್ಟು ಅದ್ಭುತ ಅಲ್ಲ! kg ಬಂಗಾರದ ತಾಟನ್ನು ಇವನ ಕೈಯಾಗ ಒಮ್ಮಕ್ಲೆ ಕೊಟ್ಟರೆ ಇವ್ನು ಬಂಗಾರ ಯಾವುದು ಮಣ್ಣು ಯಾವುದು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಇವನಿಗೆ ಏನಾದರೂ ಒಂದಿಷ್ಟು ಜ್ಞಾನೋದಯ ಆಗೋ ಮಟ್ಟ ಇವನ ಕೈಯಾಗ ಅದು ಇರಲಿ ಅಂತ ತಿಳ್ಕೊಂಡು ಮ್ಯಾಗಿನ ಮಣ್ಣಿನ ಮುದ್ರೆಯನ್ನು ಹಾಕಿ ಬಂಗಾರದ ತಾಟ ಕೈಯಾಗ ಕೊಟ್ಟಾಳ. 12 ವರ್ಷ ಅದ ಬಂಗಾರದ ತಾಟ ಹಿಡ್ಕೊಂಡು ಏನು ಮಾಡಿದ್ದೇನೆ ರೀ ಅಮ್ಮ? ಭಿಕ್ಷಾ ಬೇಡ. ಅವ 12 ವರ್ಷ ಭಿಕ್ಷಾ ಬೇಡ ಅಂದ ಕೂಡಲೇನ ನೀವು ಚಪ್ಪಾಳಿ ಹೊಡೆದ್ರಿ. ಆದ್ರೆ ನಾ ಕೇಳ್ತೀನಿ ನಿಮಗೆ, ನಾ ಹೇಳಕತ್ತಿದ್ದ ಅವನ ಕತಿ ಅಲ್ಲ. ಅವ 12 ವರ್ಷಗಳ ಕಾಲ ಬಂಗಾರದ ತಾಟ ಒಳಗಿದ್ರೂ ಸಹಿತ ಮಣ್ಣಿನ ಹೊದಕ್ಕಿದ್ದಕ್ಕೆ ಅದನ್ನು ತಗೊಂಡು ಹೆಂಗೆ ಭಿಕ್ಷಾ ಮಾಡ್ಕೊಂಡು ಅದನ್ನು ಅರಿಲಿಲ್ಲೋ, ಆದ್ರೆ ನಮ್ಮ ದೇಹದೊಳಗೂ ಸಹಿತ ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ಬಂಗಾರವನ್ನು ಪರಮಾತ್ಮ ಇಟ್ಟ ಕಳಿಸ್ಯಾನ. ಇದನ್ನು ತಿಕ್ಕಲಾರ್ದಕ್ಕೆ, ಇದರ ಮೇಲೆ ಸುಕ್ಕು ಹಿಡಿದಿದ್ದಕ್ಕೆ, ಇದನ್ನು ತಿಕ್ಕವ್ರು ಯಾರು ಜಲ್ಲಿ ಬರಲಾರ್ದಕ್ಕೆ ನಾವು ಇದನ್ನು ಹಿಡ್ಕೊಂಡು ಏನೇನಾರ ಕಾರ್ಯ ಮಾಡಾಕತ್ತೀವಿ. ಆದರೆ 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣ ತನ್ನ ವಚನದ ಕ್ರಾಂತಿಯಿಂದ ನಮ್ಮ ಜೀವನವನ್ನು ಭಾಳ ಚಂದ ತಿಕ್ಕಿದ ಅನ್ನುವಂಥ ಕಾರಣಕ್ಕೆ ನಮ್ಮೊಳಗಿರ್ತಕ್ಕಂಥ ಬಂಗಾರವನ್ನು ಪ್ರಕಟ ಮಾಡಬೇಕಂತ ತಿಳ್ಕೊಂಡು ಕಲ್ಯಾಣಕ್ಕೆ ಅನೇಕ ಶರಣರು ಬರ್ತಾರೆ. ಅದರೊಳಗೆ ಮೂಳಿಗೆಯ ಮಾರಯ್ಯನವರು ಒಬ್ಬರು ಇವತ್ತೇನು ಬರ್ತಾರೆ. ಜ್ಞಾನ ಎಂಬ ಟುಬಾಕ ಇದಕ ಮುಂಬತ್ಯಾಗ್ಯದ, ಅಜ್ಞಾನ ಎಂಬ ಕೊಳ್ಳಿಯಿಂದ ತಾನೇ ಸುಟ್ಟದ. ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನೆ ಮರೆತಾದ, ಅರಿವಿನ ಜನ್ಮ ತಾನೇಗಿದ್ದು ತನ್ನನೆ ಮರೆತಾದ. ಅರಿವು ತಿಳಿಯದೆ ಮರುವಿನೊಳಗ ತಾನೇ ಬಿದ್ದದ, ಅರಿವು ತಿಳಿಯದೆ ಮರುವಿನೊಳಗ ತಾನೇ ಬಿದ್ದದ. ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ.
ಟುಬಾಕ ಇದಕ್ಕ ಮುಂಬತ್ಯಾಗ್ಯದ ಜ್ಞಾನವೆಂಬ ಟುಬಾಕ ಇದಕ್ಕ ಮುಂಬತ್ಯಾಗ್ಯದ ಅಜ್ಞಾನ ಎಂಬ ಕೊಳ್ಳಿಯಿಂದ ತಾನೇ ಸುಟ್ಟದ ಅಜ್ಞಾನ ಎಂಬ ಕೊಳ್ಳಿಯಿಂದ ತಾನೇ ಸುಟ್ಟದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ವೇದಶಾಸ್ತ್ರ ಪುರಾಣ ಆಗಮ ಓದಿ ಹೇಳ್ತದ ವೇದಶಾಸ್ತ್ರ ಪುರಾಣ ಆಗಮ ಓದಿ ಹೇಳ್ತದ ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಹೆಂಡ ಕುಡಿದು ಕಂಡದ್ದು ಉಂಡು ಬಂಡ ಮಾಡ್ಯಾದ ಹೆಂಡ ಕುಡಿದು ಕಂಡದ್ದು ಉಂಡು ಬಂಡ ಮಾಡ್ಯಾದ ಪುಂಡ ಮಹಾಂತೇಶನ ಕಂಡು ಬೆಂಡಾಗ್ಯದ ಪುಂಡ ಮಹಾಂತೇಶನ ಕಂಡು ಬೆಂಡಾಗ್ಯದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಅರಿವಿನ ಜನ್ಮ ತಾನೇ ಇದ್ದು ತನ್ನನೆ ಮರೆತದ ಅರಿವು ತಿಳಿಯದೆ ಮರುವಿನೊಳಗ ತಾನೇ ಬಿದ್ದದ ಅರಿವು ತಿಳಿಯದೆ ಮರುವಿನೊಳಗ ತಾನೇ ಬಿದ್ದದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ ಯಾರಲ್ಲಿ ಪರಿಪೂರ್ಣವಾಗಿರುವಂಥ ಜ್ಞಾನದ ಅವ್ರಿಗೆ ಎಂಥ ಕಷ್ಟ ಬಂದ್ರೂ ಸಹಿತ ಆ ಜ್ಞಾನವೇ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಅಂತಪ್ಪ ದಿವ್ಯ ರತ್ನ ನಮ್ಮೊಳಗದ. ಹೊರಗಿರ್ತಕ್ಕಂಥದ್ದು ಯಾವುದು ನಮ್ಮ ಸಂಪತ್ತಲ್ಲ, ನನ್ನೊಳಗಿರುವಂಥ ಜ್ಞಾನ. ನೀ ಎಲ್ಲಾದರೂ ಹೊರಗೆ ಹೋದಾಗ ನಿನ್ನ ಸಂಪತ್ತು ನಿನ್ನ ಕೈ ಕೊಡ್ಬೋದು, ಆದರೆ ಒಳಗಿರುವಂಥ ಜ್ಞಾನ ಯಾವ ಕಾಲಕ್ಕೂ ಕೈ ಕೊಡೋದಿಲ್ಲ. ಅಂಥ ಜ್ಞಾನವನ್ನು ನಾವೆಲ್ಲರೂ ಇಟ್ಟುಕೊಂಡು ಜೀವನ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ಒಂದು ಜ್ಞಾನ ರತ್ನದ ಕಣಿಯಾಗಿರ್ತಕ್ಕಂಥ ಮಹಾದೇವ್ ಭೂಪಾಲರು 12ನೇ ಶತಮಾನದೊಳಗೆ ಅವತ್ತು ಅರಮನೆ ಬಿಟ್ಟು ಬಂದಾರ. ಯವ್ವ ನಾವು ಮನೆ ಬಿಟ್ಟು ಬಂದೀವಿ, ಒಟ್ಟ ಮತ್ತೊಂದು ತಾಸು ಬಿಟ್ಟು ಹೋಗ್ತೀವಿ. ನಾವು ಹೋಗ್ತೀವಿ ಇಲ್ಲ, ಏನಿಲ್ಲ ಕುಂದ್ರವ್ರು ಇದ್ದಾರೆ ಹೋಗವ್ರ. ಕಾರಣ 12ನೇ ಶತಮಾನದಲ್ಲಿ ಅವತ್ತಿನ ಕಾಲದೊಳಗೆ ಬಸವಣ್ಣನವರ ಆ ಪ್ರಭಾವವನ್ನು ನೋಡಿ ನಾನು ಸಹಿತ ಬಸವಣ್ಣನವರೊಳಗೊಂದಾಗಬೇಕು ಅಂತ ತಿಳ್ಕೊಂಡು ಹೆಂಡತಿಯನ್ನು ಕರ್ಕೊಂಡು ಅವರು ಬರ್ತಾರೆ. ಮಹಾದೇವ್ ಭೂಪಾಲರು ಬಂದ ಮೇಲೆ ಒಂದು ಕಾಯಕ ಮಾಡಿದ್ದಾರೆ. ಯಾವುದು? ಕಟ್ಟಿಗೆಯನ್ನು ಒಡೆಯೋದು. ಯಾವುದಾರ ಕಟ್ಟಿಗೆಯನ್ನು ಒಡೆಯಂಗಿಲ್ಲ. ಯಾವ ಕಟ್ಟಿಗೆ ಬರಡಾಗ್ಯದ, ಯಾವ ಕಟ್ಟಿಗೆ ಗಾಳಿಯನ್ನು ಕೊಡುವುದಕ್ಕೆ ಯೋಗ್ಯ ಇಲ್ಲ, ಯಾವ ಕಟ್ಟಿಗೆಯೊಳಗೆ ಹಣ್ಣನ್ನು ಬಿಡುವಂಥ ಮರದೊಳಗೆ ಸಾಮರ್ಥ್ಯ ಇಲ್ಲ, ಅಂಥ ಕಟ್ಟಿಗೆ ಕಡಿಬೇಕಾದ್ರೆ ಅದಕ್ಕೂ ನಮಸ್ಕಾರ ಮಾಡಿ, ನನ್ನ ಉದರಕ್ಕಾಗಿ ನಾ ಕಟ್ಟಿಗೆ ಕಡಿಯುವುದಿಲ್ಲ, ಶಿವನ ನಿಮಿತ್ತವಾಗಿ ಹರಗಣಗಳಿಗೆ ಊಟ ಮಾಡಿಸೋದಕ್ಕಾಗಿ, ಪ್ರಸಾದ ಮಾಡಿಸೋದಕ್ಕಾಗಿ ನಾನು ಕಟ್ಟಿಗೆ ಕಟ್ಕೊಂಡು ಹೋಗ್ತೀನಪ್ಪ. ಅವರು ಪ್ರಸಾದ ಮಾಡಿ ಏನು ಆಶೀರ್ವಾದ ಮಾಡ್ತಾರಲ್ಲ, ಅದರೊಳಗೆ ಒಂದಿಷ್ಟು ನನಗಾದ್ರೆ ಇನ್ನು ಮಿಕ್ಕಿದ ಪಾಲಿನ ಆಶೀರ್ವಾದದ ಪುಣ್ಯ ನಿನ್ನ ಜನ್ಮಕ್ಕೆ ಬರಲಿ, ಮುಂದೆ ಚಲೋ ಗಿಡ ಆಗಿ ಬಾವಿ ಮೇಲೆ ಭಾಳ ಅಂತ ಕಟ್ಟಿಗೆ ಕಟ್ಕೊಂಡ್ಬರ್ತಿದ್ರು. ಅವ್ರು ಕಡಿಯಾಕೆ ಹೋದವ್ರು ಒಮ್ಮೆ ಹಿಂಗೆ ವಿಚಾರ ಮಾಡ್ತಾರೆ. ನಾವು ಹೋದ್ರನ ಚಲೋದಿತ್ತನ ಯಾರು ನೀವು ನೋಡಿ ಕರ್ಕೊಂಡು ಬಂದ್ರನ. ಆದ್ರೆ ಅವ್ರು ಅವತ್ತಿನ ಕಾಲಕ್ಕೆ ಅಂಥದ್ದೊಂದು ಸಂದೇಶವನ್ನು ಕೊಡ್ತಾರೆ. 10 ಕಟ್ಟಿಗೆಗಳನ್ನು ಮಾರೋದು
ಕಟ್ಟಿಗೆಗಳನ್ನು ಮಾರೋದಕ್ಕಾಗಿ ಇಲ್ಲೊಂದು ಭಾಳಷ್ಟು ವಿಮರ್ಶಕರು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮಾರಾಯ ಅನ್ನುವಂಥದ್ದು ಅವ ಮಹಾರಾಜ ಆಗಿರುವುದರಿಂದ ಮಹಾರಾಯ ಅನ್ನುವಂಥದ್ದು ಅವ್ರ ಹೆಸರು. ಹಾಗಾಗಿ ಅವ್ರಿಗೆ ಅದನ್ನು ಅನತ ಮಾರಯ್ಯ ಅನ್ನುವಂಥದ್ದು ಕೆಲಸ ಆಯಿತು ಅನ್ನುವಂಥದ್ದು ಒಂದು ಕಡೆ. ಆದರೆ ಮೋಳಿಗೆ ಮಾರಯ್ಯ ಅಂತಂದರೆ, ಮೋಳಿಗೆ ಅಂದರೆ ಕಟ್ಟಿಗೆಯನ್ನು ಮಾರಿಕೊಂಡು ಬಂದು ಅದರೊಳಗೆ ಬಂದು ಪ್ರಸಾದವನ್ನು ಎಲ್ಲ ಜಂಗಮರಿಗೆ ಉಣಿಸುವಂಥ ಕಾಯಕವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಅವರಿಗೆ ಮೋಳಿಗೆಯ ಮಾರಯ್ಯ ಅಂತ ಕರೆದ್ರು. ಆ ಹೆಂಡತಿಗೆ ಗಂಗಾಂಬಿಕೆ ಹೋಗಿ ಮೋಳಿಗೆ ಮಹಾದೇವಿ ಏನಮ್ಮ ನೆನಪಿರ್ಬೇಕಿದೆ. ಮೊನ್ನೆ ನಾನು ಹಡಪದ ಅಪ್ಪಣ್ಣವ್ರದ್ದು ಹೇಳೀನಿ, ಅದ್ರ ಹಿಂದೆ ಯಾರ್ದು ಹೇಳೀನಿ, ಇವೆಲ್ಲ ನಿಮ್ಗೆ ಒಂದು ಸ್ವಲ್ಪ ಲಕ್ಷ್ಯ ಇರ್ಬೇಕು. ಹಂಗೆ ಯಾವ್ಯಾವ ಶರಣರ ಬಂದು ಹೋದ್ರೆ ಅನ್ನೋದು ಗೊತ್ತಿರ್ಬೇಕಲ್ಲ. ಮುಂದೆ ಹೇಳ್ಕೊಂತ ಹೋದಂಗೆ ಹಿಂದಿಂದ ಮರ್ಕೊಂತ ಹೋಗುವಂಗಿಲ್ಲ. ಆ ಮೋಳಿಗೆಯ ಮಾರಯ್ಯನವರು ತಾವು ಕಟ್ಟಿಗೆ ಕಾಯಕವನ್ನು ಮಾಡೋದಕ್ಕಾಗಿ ಮೋಳಿಗೆ ಮಾರಯ್ಯನರಾದ್ರಲ್ಲ, ಅವ್ರ ಹೆಂಡತಿ ಹೆಸರು ಗಂಗಾಂಬಿಕೆ ಇತ್ತು. ಅವಳು ಮೋಳಿಗೆ ಮಾರಯ್ಯ ಆಗಿದ್ದಕ್ಕೆ ಮೋಳಿಗೆಯ ಮಹಾದೇವಿ ಅಕ್ಕಳ. ಯಾರು? ಹೆಂಡತಿ ಗಂಗಾಂಬಿಕೆ, ಮೋಳಿಗೆಯ ಮಹಾದೇವಿ ಮೋಳಿಗೆಯ ಮಾರಯ್ಯನವರು ದಿನನಿತ್ಯದ ಕಾಯಕವನ್ನು ಮಾಡ್ಕೊತ ಬಂದಿರತಕ್ಕಂಥ ಎಲ್ಲ ಜಂಗಮರಿಗೆ ಪ್ರಸಾದವನ್ನು ಮಾಡ್ತಾ ಅನುಭವ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಆ ಮೋಳಿಗೆಯ ಮಹಾದೇವಿ ಕೊಡುವಂಥ ಅಂಬಲಿ ಪ್ರಸಾದ ಏನೈತೆ ನೋಡ್ರಿ, ನೀವೆಲ್ಲ ತಂದಿರಲ್ಲೇವ, ನಿಮ್ಮ ಮನ್ಯಾಗ ಮಾಡಂಗಿಲ್ಲ, ನೀವು ಮಾಡ್ತೀವಿ. ಅಲ್ಲಿಂದ ಮಾಡ್ಕೊಂಡು ಇಲ್ಲಿ ಮಟ್ಟ ತರಬೇಕಾದ್ರೆ ಅದನ್ನು ಸುಮ್ಮನೆ ಪದಾರ್ಥ ಅಂತ ತಂದಿಲ್ಲ, ನೀವು ಅದನ್ನು ಏನಂತ ತಂದಿರಿ, ಅದನ್ನು ವಿಚಾರ ಮಾಡ್ಕೊ. ನಿಮ್ಮ ಮನೆಯೊಳಗೆ ಇರುವಾಗಂಥ ಸಂದರ್ಭದೊಳಗೆ ಅದು ಪದಾರ್ಥ ಆಗ್ಯದ. ನಿಮ್ಮ ಮನೆಯೊಳಗಿರುವಂಥ ಸಂದರ್ಭದೊಳಗೆ ಅದು ಪದಾರ್ಥ ಆಗ್ಯದ. ಆ ಪದಾರ್ಥ ಬಸವ ಪುರಾಣಕ್ಕೆ ಬಂದು ಹಾಲಕೇರಿ ಅಜ್ಜನ ಗ್ರೌಂಡಿನೊಳಗೆ ಬಂದಾಗ ಅದು ಪ್ರಸಾದದ ಭಾವ ಉಂಟಾಗ್ಯದಲ್ಲ, ಇದು ನಿಜವಾದ ವಿಚಾರ ಮಾಡ್ಕೊಬೇಕು. ನೀವೆಲ್ಲ ಒಂದು ಕಾಯಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಗುಡಿಗೆ ಹೊಡಿತೀರಿ ನೀವು. ಗುಡಿಗೆ ಹೊಡಿಬೇಕಾದ್ರೆ ಒಂದು ಕಾಯಿ ಇತ್ತಿತ್ತ ಕಾಯಿ ಹೊಡೆಯವರು ಭಾಳ ಮಂದಿ ಭಾಳ ಬೆರಕೆಗ್ಯಾರಿ. ಎಲ್ಲ ದೇವರು ಕಾಯಿ ತೊಗೊಂಡು ಬಂದು ಹಂಗೆ ಸುಮ್ಮನೆ ಮುಟ್ಟಿಸ್ಕೊಂಬರೋದು. ಶನಿವಾರ ಒಮ್ಮೆ ಹನುಮಪ್ಪ ಹೊಡಿದವ ಕಾಯಿ. ಯಾಕೆ ಈ ಥರ ಮನೆಯಾಗ ಇರ್ತಾರೆ, ಚಟ್ನಿ ಮಾಡ್ಕೊಂಡು ತಿಂತಾರೆ. ಇಟ್ಟಕ್ಕೆ ಬಂದೈತಿ ಮಂದಿ. ಒಂದು ನಿಮ್ಮ ಕಾಯಿಯನ್ನು ಒಳಗಬೇಕಾದ್ರೆ ನೀವು ಮೊದಲು ಅದನ್ನು ಪದಾರ್ಥ ಅಂತಲೇ ಓದಿರ್ತೀರಿ. ಯಾರನ್ನ ಕೇಳ್ರಿ ನೀವು, ಏನು ಯಾಕತ್ತೀಯೋ, ಕಾಯಿ ಹಣ್ಣು ಯಾಕತ್ತಿ ನಾಳೆ ಗುಡಿಗೆ ಅಂತ. ನಾವು ಗುಡಿಗೆ ಹೋಗಿ ದೇವ್ರಿಗೆ ಸಮರ್ಪಣೆಯಾಗಿ ಈ ಕಡೆ ಬಂತಂದ್ರೆ ಅವಾಗೇನಂತಾರೆ, ಪ್ರಸಾದ ತೊಗೊಂಡ್ಬರ್ತೀವಿ. ನೋಡಿ ವಿಚಿತ್ರ ಅಂತಂದರೆ, ಯಾರಾದರೂ ತೇರಿಗೆ ಒಂದು ಉತ್ತತ್ತಿಯನ್ನು ಹಿಂಗೆ ಒಗಿಬೇಕು ಅಂತಂದ್ರೆ ಉತ್ತತ್ತಿ ಒಗೆಯವನ ಕೈಯಾಗ ಅದು ಪದಾರ್ಥ ಆಗಿರ್ತದೆ. ಉತ್ತತ್ತಿ ಈ ಕಡೆ ಒಗೆಯವನ ಕೈಯಾಗ ಅದು ಪದಾರ್ಥ ಆಗಿರ್ತದೆ. ಆ ಕಡೆ ಉಡಲ ಒಡ್ಡಿ ಹಿಡ್ಕೊಳವ ಅದನ್ನೇನಂತ ಹಿಡ್ಕೊತಾನೆ, ಪ್ರಸಾದ. ಭಾವನೆ ಹೆಂಗದ ನೋಡ್ರಿ ನಮ್ದೆಲ್ಲ. ಭಾವನೆ ಹೆಂಗದ ಅಂತಂದ್ರೆ, ಈ ಕಡೆ ಹೋಗಿ ಅವನ ಕೈಯಾಗದ ಪದಾರ್ಥ ಆಗಿರ್ಬೋದು, ಆದರೆ ಆ ದೇವರಿಗೆ ಸಮರ್ಪಣೆಯಾಗಿ ನಮ್ಮ ಉಡಲ್ದಾಗ ಬಿದ್ದಾಗ ಆ ಪದಾರ್ಥದ ಪ್ರಸಾದ ಹೆಂಗೆ ಆಗ್ತದಲ್ಲ, ಹಂಗೆ ಇಲ್ಲಿ ತಂದಿರುವಂಥದ್ದು ಮನೆಯಿಂದ ತರಬೇಕಾದ್ರೆ ಅದು ಪದಾರ್ಥ ಆಗ್ಯದ. ಆದರೆ ಇವತ್ತು ಈ ಜಗದಾಗ ಬಂದು ಅಜ್ಜನ ಸಾನ್ನಿಧ್ಯೊಳಗೆ ಬಂದಾಗ ಆ ಪದಾರ್ಥ ಭಾವ ಅಳದು ಅದು ಪ್ರಸಾದ ಭಾವ ಹೆಂಗೆ ಅಳ್ಕೊಂಡಿದಲ್ಲ, ಹಂಗೆ ನೀವು ಬರಬೇಕಾದ್ರೆ ವ್ಯಕ್ತಿಗಳಾಗಿ ಬಂದಿರಿ. ಇಲ್ಲಿಂದ ಹೋಗಬೇಕಾದ್ರೆ ಸಮಾಜದ ಒಂದು ದೊಡ್ಡ ಶಕ್ತಿ ಆಗತ್ತೀರಿ ಅನ್ನುವಂಥದ್ದು ಎರಡು ಮಾತಿಲ್ಲ. ಅಂಥ ಅಂಬಲಿ ಪ್ರಸಾದವನ್ನು ಉಣ್ಣೋದಕ್ಕೆ ಎಲ್ಲ ಜಂಗಮರು ಓಡೋಡಿ ಬರ್ತೀವಿ. ಈ ಸುದ್ದಿ ಬಸವಣ್ಣನವ್ರಿಗೆ ಗೊತ್ತಾಗ್ತದೆ. ಅಲ್ಲ, ನಾನು ಮಾಡುವಂಥ ಪ್ರಸಾದದಲ್ಲಿ ಏನು ವ್ಯತ್ಯಾಸ ಆಗಿರಬೇಕು, ಎಲ್ಲ ಶರಣರು ಆ ಕಡೆ ಯಾಕೆ ಹೊಂಟಾರ, ಹಾಗಾದರೆ ಆ ಶರಣರು ಉಣ್ಣುವಂಥ ಅಂಬಲಿ ಪ್ರಸಾದ ಅಷ್ಟು ರುಚಿಯಾಗೈತೇನು? ಯಾರಾದ್ರೂ ನೋಡ್ರಿ, ನೀವು ಪ್ರೀತಿಯಿಂದ ಮಾಡಿದ್ದು ಅದು ಅಂಬಲಿರ ಇರಲಿ ಮತ್ತೊಂದರ ಇರಲಿ ಭಾಳ ಟೇಸ್ಟ್ ಅನ್ನಿಸ್ತದೆ. ನೀವು ಅದರೊಳಗೆ ದ್ವೇಷ ಹಾಕಿ ಮಾಡಿರಿ, ರಾಗವನ್ನು ತುಂಬಿ ಮಾಡಿರಿ, ಆ ಪ್ರಸಾದ ನೀವು ಎಷ್ಟೋ ಚಲೋ ಅಡುಗೆ ಮಾಡಿದ್ರೂ ಸಹಿತ ಪ್ರಸಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅವರು ಕೊಡುವಂಥ ಅಂಬಲಿ ಪ್ರಸಾದವನ್ನು ಉಣ್ಣೋದಕ್ಕಾಗಿ ಪ್ರಸಾದ ಜಂಗಮರು ಬರ್ತಾರಲ್ಲ, ಜಂಗಮರೆಲ್ಲ ಬಂದವರು ಭಾಳ ಖುಷಿಪಟ್ಟು ನಾಳಿಂದ ಅವ್ರನ್ನ ಕರ್ಕೊಂಡ್ಬರ್ತೀವ್ರಪ್ಪ, ನಾವು ನಾಳಿಂದ ಮತ್ತೊಬ್ಬರನ್ನ ಕರ್ಕೊಂಡ್ಬರ್ತೀವ್ರಪ್ಪ ಅಂತ ತಾವ ಮಾತಾಡ್ಕೊಂಡು ಹೋಗುವಂಥದ್ದನ್ನು ನೋಡಿ ಬಸವಣ್ಣನವ್ರಿಗೆ ಅನ್ನಿಸ್ತದೆ. ಇಷ್ಟೆಲ್ಲ ಜಂಗಮರು ಪ್ರಸಾದಕ್ಕೆ ಹೊಂಟಾರ. ಈ ಜಂಗಮರು ಪ್ರಸಾದಕ್ಕೆ ಹೋದಾಗ ಕಲ್ಯಾಣಕ್ಕೆ ಬರಬೇಕಾದ್ರೆ ಮೋಳಿಗೆ ಮಾರಯ್ಯನವರು ಎಲ್ಲ ರಾಜ್ಯವನ್ನು ತ್ಯಜಿಸಿ ಬಂದಾರ. ಈ ಟೈಮ್ದೊಳಗೆ ಅವ್ರಿಗೆ ಏನಾದರೂ ಒಂದಿಷ್ಟು ಕಷ್ಟ ಆದೀತಲ್ಲ ಅಂತ ಬಸವಣ್ಣವ್ರ ಮನಸ್ಸಿನಾಗ ಅನ್ನಿಸ್ತದೆ. ಹಾಗಾದರೆ ಅಲ್ಲಿಂದ ಸುಖದ ಸುಪ್ಪತ್ತಿಗೆ ಜೀವನವನ್ನು ನಡೆಸಿ ಇಲ್ಲಿ ಬಂದು ಕಟ್ಟಿಗೆಯನ್ನು ಮಾರಿ ಒಂದು ಸಣ್ಣ ಗುಡಿಸಲು, ಕಲ್ಯಾಣದಿಂದ 12 ಕಿಲೋಮೀಟರ್ ದೂರದೊಳಗೆ ಒಂದು ಊರು ಐತಿ, ಅದಕ್ಕೆ ಮೋಳಿಗೆ ಅಂತ ತಿಳ್ಕೊಂಡು ಒಂದು ಊರು ಹೆಸರು ಐತಿ. ಅದು ಮೋಳಿಗೆ ಮಾರಯ್ಯನವ್ರು ಇದ್ದ ಊರು. ಅದರೊಳಗೆ ಒಂದು ಗವಿ ಐತಂತ ಇವತ್ತಿಗೂ ಅಲ್ಲಿ ಪ್ರತೀತಿ ಐತಿ. ಅಲ್ಲಿದ್ದು ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಹಲವಾರು ಪುರಾಣಗಳಲ್ಲಿ ಅದರ ಉಲ್ಲೇಖಗಳನ್ನು ಮಾಡ್ತಾರೆ. ಅಂಥವ್ರಿಗೆ ಏನಾದರೂ ಒಂದಿಷ್ಟು ಸಮಸ್ಯೆ ಆದಿತ್ತಲ್ಲ ಅಂತ ತಿಳ್ಕೊಂಡು ಬೇರೆ ಜಂಗಮರ ವೇಷವನ್ನು ಹಾಕ್ಕೊಂಡು ಬಂದು ಬಸವಣ್ಣವರು ಜಂಗಮರ ವೇಷವನ್ನು ಹಾಕ್ಕೊಂಡು ಬಂದು ಮಾದೇವಿ ತಾಯಿ ಒಳಗಿರ್ತಾಳೆ. ಕಟ್ಟಿಗೆಯನ್ನು ಕಡ್ಕೊಂಡು ಬರೋದಕ್ಕೆ ಮಾರಯ್ಯನವ್ರು ಹೋಗಿರ್ತಾರೆ. ಕಟ್ಟಿಗೆ ಕಡ್ಕೊಂಡು ಬರೋದಕ್ಕೆ ಮಾರಯ್ಯನವ್ರು ಹೋದಂಥ ಸಂದರ್ಭದೊಳಗೆ
ಆ ಬಸವಣ್ಣನವರು ಬಂದು ಅವ್ರ ಅಂಬಲಿಯ ಪ್ರಸಾದ ಹೇಗಿರ್ತದೆ ಅಂತ ತಿಳ್ಕೊಂಡು, ಜಂಗಮ ಭಾಳ ಹಸದಾನ್ರಿವ, ಸ್ವಲ್ಪ ಪ್ರಸಾದವನ್ನು ಮಾಡಿಸ್ರಿ. ಪ್ರಸಾದಕ್ಕೆ ಯಾರು ಬಂದ್ರೂ ಸಹಿತ ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಬರ್ರಿಯಪ್ಪ ಅಂತ ತಿಳ್ಕೊಂಡು ಲಿಂಗ ಪೂಜೆಗೆ ಅಣಿ ಮಾಡೋರು. ಅವರ ಲಿಂಗ ಪೂಜೆ ಮುಗಿಸೋದ್ರೊಳಗನೆ ಪ್ರಸಾದ ರೆಡಿ ಇರ್ತಿತ್ತು. ಆ ಪ್ರಸಾದ, ಅಂಬಲಿ ಪ್ರಸಾದ ಉಂಡು ಬಸವಣ್ಣನವ್ರಿಗೆ ಭಾಳ ಖುಷಿ ಆಯ್ತಂತ. ಹೌದು, ಅಲ್ಲಿ ಬಿಟ್ಟು ಎಲ್ಲರೂ ಇಲ್ಲಿ ಬರಾಕತ್ತಾರ ಅಂದ್ರೆ ಇದು ಅಂಬಲಿ ಪ್ರಸಾದ ಅಲ್ಲ, ಅಮೃತದ ರಸ ಬೋಳಿಗೆ ಮಾರಾಯನವ್ರ ಮನ್ಯಾಗದ, ಇದನ್ನು ಉಣ್ಣೋದಕ್ಕೆ ಜಂಗಮರೆಲ್ಲ ಓಡಿ ಬರಾಕತ್ತಾರ. ಹಾಗಾದ್ರೆ ಇವ್ರಿಗೆ ಒಂದಿಷ್ಟು ಏನಾರು ಕೊಡ್ಬೇಕಂತ ತಿಳ್ಕೊಂಡು ಅವ್ರು ಬರಬೇಕಾದ್ರೆ 2 ಚೀಲದಾಗ ಬಂಗಾರದ ಹೊನ್ನು ತೊಗೊಂಬಂದಿದ್ರಂತ. ಬಂಗಾರದ ರೊಕ್ಕ, ಹೊನ್ನಿನ ರೊಕ್ಕ ತೊಗೊಂಬಂದಿದ್ರು 2 ಚೀಲದಾಗ. ಭಾಳ ಮಂದಿ ಜಂಗಮರು ಬರಾಕತ್ತಾರ. ಇವ್ರಿಗೆ ಕಟ್ಟಿಗೆ ಮಾಡಿ ಬಂದಿರುವಂಥದ್ರೊಳಗೆ ಇವ್ರಿಗೆ ಹಾಕಕ್ಕಾಗತ್ತೋ ಇಲ್ಲೋ, ಬಸವಣ್ಣನವ್ರ ಕಳಕಳಿ ಇದು. ಯಾವಾಗ ಅವರು ಬಂದು ಇವ್ರಿಗೆ 2 ಚೀಲ ಇಟ್ಟರಲ್ಲೇ, 2 ಚೀಲ ಮಜ್ಜನ ಬುಟ್ಟಿ ಮಗ್ಗಲ್ದಾಗ ಇಟ್ಟು ಏನೋ ಗೊತ್ತಿಲ್ಲಾರ್ದಂಗೆ ಎದ್ದು ಹೋಗಿಬಿಡ್ತಾರೆ. ಇವರು ಕಲ್ಯಾಣಕ್ಕೆ ಒಳಗೆ ಪ್ರವೇಶ ಮಾಡ್ತಾರೆ. ಕಟ್ಟಿಗೆ ಕಡ್ಕೊಂಡು ಯಾರು ಬರ್ತಾರೆ? ಮಾರಾಯನವ್ರು ಬರ್ತಾರೆ ಮನೆಗೆ. ಕಟ್ಟಿಗೆ ಕಡ್ಕೊಂಡು ಬಂದು ಮಾರಾಯನವರು ಹೊರಿಯನ್ನು ತೆಳಗಿಳಿಸಿ, ಆ ಹೊರಿಯನ್ನು ತೆಳಗಿಳಿಸಿ ಒಳಗೆ ಕಾಲಿಡ್ಬೇಕಾದ್ರೆ ಕಾಲಿನ್ನೂ ಒಳಗಿಟ್ಟಿಲ್ಲ. ಅವಾಗ ಒಂದು ಮಾತಂತಾರಂತವ್ರು, ಎಷ್ಟು ದಿವ್ಯ ಜ್ಞಾನಿ ಇರಬೇಕು. ಮಲವ ತಾಗಿದೆ ಸಸಿ, ಮಲವ ತಾಗಿದೆ ಸತಿಯೇ, ನೆಲವ ಸಾರಿಸು ಬಾರೆ. ಎಷ್ಟು ಚಂದ ಹೇಳ್ತಾರೆ. ಎಲ್ಲಿ ಮಲ ಬಿದ್ದದ ಅವ್ರಂತಾರೆ, 3 ಸಲ ನಾ ಕಸ ಹೊಡೆದಿನಿ ಮನ್ಯಾಗ, ಚಂದ ವರ್ಷಿನಿ, ಇಲ್ಲಿ ಯಾಕೆ ಮಲ ಬಂದುಬಿಡ್ತದ ಅಂತ ಹೇಳ್ತಾರೆ. ಇದು ನಿನಗೆ ಗೊತ್ತಾಗುವಂಥ ಮಲ ಅಲ್ಲ, ನಾವು ಮುಟ್ಟದೇ ಇರತಕ್ಕಂಥ ಮಲ, ಶಿವನಿಗೆ ಅರ್ಪಿತವಾಗದೇ ಇರತಕ್ಕಂಥ ಹೊಲಸು. ಇದು ನಮ್ಮ ಸತ್ಯಶುದ್ಧ ಕಾಯಕದಿಂದ ಬಂದಿರತಕ್ಕಂಥ ಅದು ಆರೋಗಣೆ ಅಲ್ಲ. ಹಾಗಾಗಿ ಯಾರು ಬಂದಿದ್ರು ಅಂತ ತಿಳ್ಕೊಂಡು ಅವ್ರು ಕೇಳ್ತಾರೆ ಹೆಂಡತಿಗೆ, ಅವರು ಬಸವಣ್ಣವ್ರು ಬಂದಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಅವಾಗ ಅವ್ರಂತಾರೆ, ಯಾರೋ ಒಬ್ಬರು ಜಂಗಮರು ಬಂದು ಪ್ರಸಾದ ಮಾಡಿದ್ದಾರೆ, ಪ್ರಸಾದ ಮಾಡಿದರು ಹೋದರು, ಮತ್ತೆ ಯಾರೂ ಬಂದಿಲ್ಲ ಅಂದಾಗ ಬಹುತೇಕ ಬಂದವ್ರು ಯಾರೂ ಇರಲಿಕ್ಕಿಲ್ಲ, ಬಸವಣ್ಣನವರೇ ಬಂದಿರಬೇಕು ಅಂತ ತಿಳ್ಕೊಂಡು ಒಳಗೆ ಹೋಗಿ ನೋಡ್ತಾರೆ. ಒಳಗೆ ಹೋಗಿ ನೋಡಿದಾಗ ಮಜ್ಜನ ಬುಟ್ಟಿ ಮಗ್ಗಲಿಗೆ 2 ಬಂಗಾರದ ಚೀಲ ಇರ್ತಾವೆ. ನಾ ಅಂತೀನಿ, ನಮ್ಮನ್ನ ಯಾರನ್ನಾರು ಸ್ವಾಮಿಗಳು ನಿಮ್ಮನಿಗೆ ಕರೆಸಿ, ನಮ್ಮ ಬೆಳೆ ತಾಟ ಏನಾದ್ರು ಪಟ್ನ ಒಂದು ಸ್ವಲ್ಪ ಗೊತ್ತಿಲ್ಲಾರ್ದಂಗೆ ಬಿಟ್ಟು ಹೋದ್ರೆ, ಮುಂದಿಲ್ಲ ನಾ ಹೇಳಂಗಿಲ್ಲ, ನೀವ ತಿಳ್ಕೊರಿ. ಅಲ್ಲ, ಕೊಡೋರದಾರ ಹಂಗೇನಂತ ಹೇಳಕತ್ತಿಲ್ಲ ನಾನು, ಆದರೆ ನಾವು ಹಂಗೆ ಅರ್ಥ ಮಾಡ್ಕೋಬೇಕು. ಅವ್ರಂತಾರ ಇದನ್ನು ಕೈಲಿ ಮುಟ್ಟಿದ್ರೆ ಹೊಲಸು ಅಂತ ತಿಳ್ಕೊಂಡು ಯಾವ ಕಟ್ಟಿಗೆಯನ್ನು ಕಡ್ಕೊಂಡು ಬಂದಿದ್ರಲ್ಲ, ಯಾವ ಕಟ್ಟಿಗೆಯನ್ನು ಕಡ್ಕೊಂಡು ಬಂದಿದ್ರು ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಕಟ್ಟಿಗೆಲಿಂದ ಅದನ್ನು ಮುಟ್ತಾರಂತ. ಕಟ್ಟಿಗೆಲಿಂದ ಮುಟ್ಟಿ ನಾನು ದುಡಿಯದೇ ಇರತಕ್ಕಂಥದ್ದು, ನನ್ನ ಶ್ರಮದ ಬೆವರಿನ ಹನಿಯಿಂದ ಬರದೇ ಇರತಕ್ಕಂಥದ್ದು, ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿಯಾಗಿರಬೇಕೇ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರ್ದು ಅನ್ನುವಂಥ ಸಿದ್ಧಾಂತವನ್ನು ಅವ್ರು ಹೇಳ್ತಾರೆ. ಅವ್ರು ಹೋಗಿ ಕಟ್ಟಿಗೆಯಿಂದ ಆ ಚೀಲಗಳನ್ನು ಮುಟ್ಟಿಸಿ ಹಿಂಗೆ ಬಿಸಾಡಿದ್ರಂತ. ಹೊರಗೆ ಬಿಸಾಡಿದ್ರೆ 15 ದಿವಸ ಆದರೂ ಒಬ್ಬನು ಮುಟ್ಟಿದ್ದಿಲ್ಲ ಅವನು. ಶರಣರು ಎಷ್ಟು ವಿಚಿತ್ರ ಅಂತೀವಿ. ಕಲ್ಯಾಣದೊಳಗೆ ಎಂಥದ್ದಕ್ಕೆ ಬೆಲೆ ಇತ್ತು ಅಂತಂದ್ರೆ, ಆ ಬಂಗಾರದ ಚೀಲ ಹೊರಗೆ ಬಿದ್ರೂ ಸಹಿತ 15 ದಿವಸ ಆದರೂ ಯಾರೂ ಅದನ್ನು ನೋಡಿರಲಿಲ್ಲ. ಎಷ್ಟು ಸಿಟ್ಟು ಬರ್ತದೆ ಇವರಿಗೆ. ನಾನು ಮನೆಯೊಳಗಿರ್ಲಾರ್ದಂಥ ಟೈಮ್ದೊಳಗೆ ಬಸವಣ್ಣನವರು ಬಂದು ನಾನು ಬಡವ ಅನ್ನುವಂಥ ಕಾರಣಕ್ಕೆ ಬಹುತೇಕ ಅವರು ಯಾರು ಬಂದು ಇಟ್ಟು ಹೋಗ್ಯಾರಲ್ಲ, ನಾನು ಬಡವ ಅಂತ ತಿಳ್ಕೊಂಡಿರ್ಬೇಕು, ಅದಕ್ಕೆ ಇಟ್ಟು ಹೋಗಿರ್ಬೇಕಂತ ಹೆಂಡತಿ ಹೇಳ್ತಾಳಂತ. ಇಲ್ಲ ನಾತ, ನಾವು ಬಡವ್ರು ಅಂತ ತಿಳ್ಕೊಂಡು ಇಟ್ಟು ಹೋಗಿರ್ಬೇಕು, ಇದಕ್ಕೆ ಯಾಕಷ್ಟು ಆವೇಶ ಬರ್ತದೆ ನಿಮಗೆ ಅಂದಾಗ ಹೆಂಡತಿಗೆ ಹೇಳ್ತಾನಂತ, ಯಾರು ಒಡೆಯರು ಯಾರು ಬಡವರು, ಯಾರು ಒಡೆಯರು ಈ ಜಗತ್ತಿನಾಗ, ಯಾರು ಬಡವರು ಅಂತ ತಿಳ್ಕೊಂಡು ಮಾದೇವಿ ನೀನು? ಯಾರು ದುಡಿಯರು, ಯಾರು ಕೆಲಸ ಮಾಡಂಗಿಲ್ಲ ಅವರು ಒಡೆಯರಾಗಿದ್ರು ಜಗತ್ತಿನಾಗ ಬಡವರ, ಯಾರು ದುಡಿತಾರ ಅವರು ಬಡವರಾಗಿದ್ರು ಈ ಜಗತ್ತಿನ ಒಡೆಯರು ಯಾರು ಅಂದರೆ ಯಾರು ದುಡ್ಕೊಂಡು ತಿಂತಾರ ಅವರ ದೊಡ್ಡವರು ಅಂತ ಹೇಳಿದ್ರು. ಅವರು ದುಡಿಯುವವರು ಬಡವರಾಗಬಲ್ಲದೆ, ಯಾರು ದುಡಿತೀವಿ ನಾವು ಸತ್ಯಶುದ್ಧಕ್ಕೆ ಕಾಯಕ ಮಾಡ್ತೀವಿ, ನಾಳೆ ಬಗ್ಗೆ ನಮಗೆ ಚಿಂತಿಲ್ಲ ಅಂಥದ್ದು. ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಅವ್ರು ಬರೀತಾರೆ. ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೇನು, ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಹುರುಳಿಲ್ಲದ ಶರಿಯ ನೆಚ್ಚಿ ಕೆಡಬೇಡ ಮನುಜ. ಎಷ್ಟು ಚಂದ ಐತೆ ನೋಡ್ರಿ. ಒಡಲು ಭೂಮಿಯ ಸಂಘ, ಪ್ರಾಣವಾಯುವಿನ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ, ಒಡವೆ ತಾನೇನಪ್ಪುದು, ಸಾವಿಂಗ ಸಂಗಡ ಆರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಎಷ್ಟು ಚಂದ ಬರೋದು. ಆನಿರಲಿ, ಕುದುರಿರಲಿ, ಬಂಡಿರಲಿ, ಭಂಡಾರ ಇರಲಿ, ಬೇಕಾದಿರಲಿಯಪ್ಪ ನಿನ್ನ ಹತ್ರ, ಆದ್ರೆ ನೀವು ಉಣ್ಣೋದು ಎಷ್ಟಮ್ಮ? ಪಡಿ ಅಕ್ಕಿ ಅನ್ನ ಅಂತಾರೆ. ಅವತ್ತಿನ ಕಾಲಕ್ಕೆ ಪಡಿ ಅಕ್ಕಿ ಅನ್ನ ಊಟ ಮಾಡ್ತಿದ್ರು. ಇವತ್ತೆಲ್ಲ ಕಾಲ ಭಾಳ ಸೂಕ್ಷ್ಮ ಆಗ್ಯದ. ಇವೆಲ್ಲ ಪಿಜ್ಜಾ ಬರ್ಗರ್ ಬಂದಿಂದ ಚೇಂಜ್ ಆಗ್ಯದ. ಅವತ್ತಿನ ಕಾಲಕ್ಕೆ ಅವ್ರು ಎಷ್ಟು ಚಂದ ವಿಚಾರಗಳನ್ನು ಹೇಳ್ತಾರಂದ್ರೆ, ಅವತ್ತಿನ ಕಾಲಕ್ಕೆ ನಿಮ್ಮ ಮನೆ ಮುಂದೆ ಇವತ್ತು ಹೆಂಗೆ ಚಲೋ ಕಾರ್ ನಿಂತಿದ್ರೆ, ಚಲೋ ದೊಡ್ಡ ಮನೆ ಕಟ್ಟಿದ್ರೆ, ನಿಮ್ಮನ್ನ ಹೆಂಗೆ ಶ್ರೀಮಂತರಂತ ಅಳತಿ ಮಾಡ್ತಾರೆ.
ಅವತ್ತಿನ ಕಾಲದೊಳಗೆ ಚಲೋ ಮನೆ ಒಳಗೆ ಆಕಳ ಕಟ್ಟಿದ್ರೆ, ಕುದುರೆ ಕಟ್ಟಿದ್ರೆ, ಚೆಂದಾಗಿ ಹೊಲ ಗಿಲ ಮಾಡ್ತಿದ್ರೆ ಅಂಥವ್ರು ಶ್ರೀಮಂತರು ಅಂತಿದ್ರು. ಅದಕ್ಕೆ ಅವ್ರು ಅಂತಾರೆ, ಆನಿರಲಿ, ಕುದುರೆ ಇರಲಿ, ಬಂಡಿರಲಿ, ಭಂಡಾರ ಇರಲಿ, ನೀವು ಅನ್ನೋದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ. ಇಡೀ ಟೋಟಲ್ ವಚನದೊಳಗೆ ಭಾಳ ಫುಲ್ ಪಾಯಿಂಟ್ ಹಾಕಿ ಹೇಳುವಂಥದ್ದು ಮಾತು ಯಾವುದಂದ್ರೆ ಮಲಗುವುದು ಅರ್ಧ ಮಂಚಪ್ಪ, ಮಲಗುವುದು ಅರ್ಧ ಮಂಚ. ಈ ಲೋಕದೊಳಗೆ 14 ಲೋಕ ಅದಾವಂತ. ಎಷ್ಟದಾವು? 14 ಲೋಕದೊಳಗೆ ನಮ್ಮದು ಒಂದು ಲೋಕ. ಯಾವ ಲೋಕ? ಪಟ್ನ ಹೇಳ್ಬೇಕು ನೀವು, ನಾ ಕೇಳ್ಕೊಂತ ಹೋದಂಗೆ. ನಮ್ಮ ಲೋಕ ಯಾವುದು? ಭೂಲೋಕ. ಯಾವುದು? ಈ ಭೂಲೋಕದೊಳಗೆ ಎಷ್ಟೋ ಖಂಡಗಳದಾವ. ಅದ್ರಾಗ ನಮ್ದೊಂದು ಖಂಡ. ಯಾವ ಖಂಡ? ಏಷ್ಯಾ ಖಂಡ. ಹುಟ್ಟು ನಮ್ದು ಅನ್ನೋಕ್ಕಾಗತ್ತ ನಾವು? ಎಷ್ಟೋ ದೇಶ ಅದಾವ ಅದ್ರಾಗ ಒಂದು ದೇಶ ನಮ್ಮದು. ಇಡೀ ಏಷ್ಯಾ ಖಂಡ ನಮ್ದು ಅಂತ ಅನ್ನೋಕ್ಕಾಗೋದಿಲ್ಲ. ಅದ್ರಾಗ ಒಂದು ದೇಶ ನಮ್ಮದು. ಯಾವ ದೇಶ? ಭಾರತ ದೇಶ. ಇಡೀ ಭಾರತನ ನಮ್ದು ಅನ್ನೋಕ್ಕಾಗತ್ತನ? ಅದರೊಳಗೆ ಎಷ್ಟೋ ರಾಜ್ಯ ಅದಾವ. ಅದ್ರಾಗ ಒಂದು ರಾಜ್ಯ ನಮ್ಮದು. ಯಾವ ರಾಜ್ಯ? ಇಡೀ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲಾ ಅದಾವ. ಒಟ್ಟು ಜಿಲ್ಲಾ ನಮ್ಮ ಅನ್ನೋಕ್ಕಾಗತ್ತದೆ? ಅದ್ರಾಗ ಒಂದು ಜಿಲ್ಲಾ ನಮ್ಮದು. ಯಾವ ಜಿಲ್ಲಾ? ನಮ್ಮ ಧಾರವಾಡ. ನಿಮ್ದ್ರಾಗ ನಮ್ಮನ್ನು ತೊಗೊಂಡ್ರಿ ನೀವು. ಆದ್ರೆ ಮೊದಲು ಹುಟ್ಟಿದ್ದು ಗದಗ ಜಿಲ್ಲಾದಾಗ. ಅದು ಮತ್ತೆ ಇಲ್ಲೇ ಹೇಳ್ಬೇಕಲ್ಲ, ಅವರು ಬಂದಾರ ಮಾಸ್ ಎಟ್ಕೊಂಡು ಹೋದಾರ. ಕಾರಣ ಈ ಜಿಲ್ಲಾದೊಳಗೆ ಎಷ್ಟೋ ತಾಲೂಕು ಅದಾವ. ಅದ್ರಾಗ ಒಂದು ತಾಲೂಕು ನಮ್ದು. ಯಾವುದು? ಗದಗ ತಾಲೂಕ. ಈ ಗದಗ ತಾಲೂಕಿನೊಳಗೆ ಎಷ್ಟೋ ಹಳ್ಳಿ ಅದಾವ. ಹುಟ್ಟು ಹಳ್ಳಿ ನಮ್ಮ ಅನ್ನೋಕ್ಕಾಗ್ತದೇನು? ಅದ್ರಾಗ ನಮ್ದೊಂದು. ಈ ಗದಗಿನ ಮಂದಿಗೆ ಹೋಲಿಸಿ ಹೇಳೋದಾದ್ರೆ ಇದ್ರಾಗ ಎಷ್ಟೋ ವಾರ್ಡ್ ಅದಾವ. ಅದ್ರಾಗ ಒಂದು ನಮ್ದು ವಾರ್ಡ. ಈ ವಾರ್ಡಿನೊಳಗೆ ಎಷ್ಟೋ ಮನೆ ಅದಾವ. ಹುಟ್ಟು ಮನೆ ನಮಗೂ ಆಗೋಕ್ಕಾಗೋದಿಲ್ಲ. ಆ ವಾರ್ಡಿನೊಳಗೆ ಒಂದು ಮನೆ ನಂದ. ಆ ಮನೆಯೊಳಗೆ ಎಷ್ಟೋ ಬೆಡ್ರೂಮ್ ಅದಾವ. ಹುಟ್ಟು ಬೆಡ್ರೂಮ್ ನನಗೆ ಅನ್ನೋಕ್ಕಾಗಂಗಿಲ್ಲ. ಅದ್ರಾಗ ಒಂದು ಬೆಡ್ರೂಮ್ ಅದ, ಅದು ನನಗೆ ಸಂಬಂಧಪಟ್ಟಿದ್ದು. ಅದ್ರಾಗ ಒಂದು ಮಂಚ ಅದ, ಒಂದು ಅರ್ಧ ಹೆಂಡತಿಗೆ ಸಂಬಂಧಪಟ್ಟಿದ್ದು, ಇನ್ನು ಅರ್ಧ ಮಂಚ ಮಾತ್ರ ನೀನು ಸಂಬಂಧಪಟ್ಟಿದ್ದೆ ಹೊರತಾಗಿ ಉಳಿಕಿದ್ದು ಯಾವುದು ನಮ್ದಲ್ಲ. ತಿಳಿದತ್ತೆ ಇಲ್ಲಿ ನಿಮಗೆ? ಮತ್ತು ಕಂಟು ಮಾಡಿರೋದು ಮಂಚನ ನಂದ ಯಾರು ತಡೀದನ ಅಂತ ತಿಳ್ಕೊಂಡು ಎಲ್ಲವೂ ಬದಲಿ ಆದಂಗೆ ಇದೊಂದು ಬದಲಿ ಆಗಲಿ ಅಂಥೇಳಿ. ಮಲಗುವುದರ್ಧ ಮಂಚ. ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಹುರುಳಿಲ್ಲದಂಥ ಸಿರಿಯನ್ನು ನೆಚ್ಚಿ ಕೆಡಕ್ಕೆ ಹೋಗ್ಬೇಡ. ಕೆಲವು ಮಂದಿ ದುಡ್ಡಿದ್ರೆ ಹವ್ವಾರಿವನ್ನವ್ರು ಹುಟ್ಟಾರಿ. ದುಡ್ಡಿದ್ರೆ ಹವ್ವಾರಿ, ದುಡ್ಡಿಲ್ಲ ಅಂದ್ರೆ ಹೂವಾರಿವು. ಈ ಕೆಲಸ ನಡೆದೈತಿ. ಯಾರ ಹತ್ರ ಇನ್ಕಮ್ ಐತಿ ಅವ್ರಿಗೆ ವೆಲ್ಕಮ್ ಮಾಡೋರು ಭಾಳ ಮಂದಿ ಆದರು. ಇನ್ಕಮ್ ಇಲ್ಲ ಅಂದ್ರೆ ವೆಲ್ಕಮ್ ಮಾಡೋ ಮಂದಿ ದೂರ ಆಗ್ಯಾರ. ದುಡ್ಡೇ ಪ್ರಧಾನ ಅಂತ ತಿಳ್ಕೊಂಡು ಜೀವನ ಮಾಡಕತ್ತಾರ. ಮನೆ ಒಳಗೆ ತಿಂದು ಮಲಗಿತ್ತು ಡಾಬರ್ ನಾಯಿ. ಮನೆ ಒಳಗೆ ತಿಂದು ಮಲಗಿತ್ತು ಡಾಬರ್ ನಾಯಿ. ವೃದ್ಧಾಶ್ರಮದೊಳಗೆ ನೊಂದು ಮಲಗಿದ್ದಳು ಅವರ ತಾಯಿ ಅಂತ ಬರೆದಾರ ಒಬ್ರು. ಎಷ್ಟು ಚಂದ ಮಾತು. ಇದಕ್ಕೂ ಚಪ್ಪಾಳಿ ಹೊಡಿತೀರಿ ಅಂದ್ರೆ ಮತ್ತೆ ಹಣಿ ಬಡ್ಕೋಬೇಕಾದಿತ್ತಲ್ಲ. ಮನ್ಯಾಗ ಮಕ್ಕೊಂಡು ಡಾಬರ್ ನಾಯಿ ನೊಂದು ಮಲಗ್ಯಾಡ ತಾಯಿ ಅಂತ ನಾ ಹೇಳಕತ್ತೀನಿ. ಚಪ್ಪಾಳಿ ಹೊಡಿತೀರಿ ಅಂದ್ರೆ ಓಟು ಹೋದ ಅಲ್ಲಿಡೋರ ನೀವು. ಏನ್ರಿ ಅವ್ವ, ವಿಚಾರ ಮಾಡ್ಕೋಬೇಕು ನಾವು. ನಮ್ಮ ಮನೆ ಭಾವನೆ ಹೆಂಗದ, ಮತ್ತೊಬ್ಬರ ಭಾವನೆ ಹೆಂಗದ. ಒಂದು ಯಾವುದೋ ನಾಯಿ ಕಳ್ಕೊಂಡಿತ್ತಂತ ಪಾಪ. ನಾಯಿ ಕಳ್ಕೊಂಡೈತಿ. ನಾಯಿ ಮೇಲಿರುವಂಥ ಪ್ರೇಮ ಅದನ್ನ ಮ್ಯಾಲೆ ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ. ನೀವು ಹಿಂದಿನ ಕಾಲದೊಳಗೆ ವ್ಯಕ್ತಿಗಳನ್ನು ಪ್ರೀತಿಸ್ತಿದ್ರು, ವಸ್ತುಗಳನ್ನು ಉಪಯೋಗಿಸ್ತಿದ್ರು. ವ್ಯಕ್ತಿಗಳನ್ನು ಪ್ರೀತಿಸ್ತಿದ್ರು, ವಸ್ತುಗಳನ್ನು ಉಪಯೋಗಿಸ್ತಿದ್ರು. ಇವತ್ತು ವ್ಯಕ್ತಿಗಳನ್ನು ಉಪಯೋಗ ಮಾಡ್ಕೊಳಕತ್ತಾರ, ವಸ್ತುಗಳನ್ನು ಪ್ರೀತಿ ಮಾಡಕತ್ತಾರ ಭಾಳ ಮಂದಿ ಜನ. ಒಳಗಿರ್ತಕ್ಕಂಥ ಸಂಬಂಧಕ್ಕೆ ಬೆಲೆನೇ ಇಲ್ಲಾರ್ದಂಗೆ ಆಗಿ ಹೋಗ್ಬಿಟ್ಟದ. ನೋಡಿ, ನಾಯಿ ಕಳೆದಿದ್ದಕ್ಕೆ ಪಾಪ ಭಾಳ ದೊಡ್ಡ ಡಾಕ್ಟ್ರ್ ಅಂತವ್ರು. ಅವ್ರು ನಾಯಿ ಕಳೆದೈತಂತ ಪೇಪರ್ನಾಗ ಯಾಡ್ ಕೊಟ್ಟರು. ನನ್ನ ನಾಯಿ ಕಳೆದೈತಿ, ಹುಡುಗಿ ಕೊಟ್ಟವ್ರಿಗೆ 50,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ. ಪಾಪ ಯಾರೋ ಒಬ್ರು ಫೋನ್ ಮಾಡಿದ್ರಂತವ್ರು. ನಿಮ್ಮ ನಾಯಿ ವೈಟ್ ಐತೇನ್ರಿ? 100% ನನ್ನ ನಾಯಿ ವೈಟ್ ಐತಿ ಅಂದವ. ಅದರೊಳಗೆ ಬ್ಲ್ಯಾಕ್ ಬೆಲ್ಟ್ ಐತೇನ್ರಿ? 100% ನಂದ ನಾಯಿ ಅದ ಅಂತಂದ್ರು ಅವ್ರು. ಹಾಗಾದರೆ ಇಂಥ ನಂಬರ್ ಕೊಡ್ತೀನಿ, ಈ ಜಾಗಕ್ಕೆ ಬರ್ರಿ, ನಿಮ್ಮ ನಾಯಿ ನನ್ನ ಕೈಯ ಸಿಕ್ಕೈತಿ ಅಂದವ. ಇವ 50,000 ರೂಪಾಯಿ ರೊಕ್ಕ ತೊಗೊಂಡು ಹೋಗಿ ನನ್ನ ನಾಯಿ ಕಳೆದಿದ್ದು ಸಿಕ್ಕಿಬಿಡುತ್ತಲ್ಲ ಅಂತ ಖುಷಿಯಿಂದ ಕಾರ್ ಗಾಡಿಯಾಗ ಅದನ್ನು ತೊಗೊಂಬರಕ್ಕಂತ ಹೋಗ್ಯಾನ. ಅದು ಎಲ್ಲಿ ಹೋಗಿತ್ತು ಗೊತ್ತೇನು? ನಾಯಿ ಎಲ್ಲಿ ಹೋಗಿತ್ತಿರಲ್ಲ, ಅದೊಂದು ವೃದ್ಧಾಶ್ರಮಕ್ಕೆ ಹೋಗಿತ್ತು. ವೃದ್ಧಾಶ್ರಮಕ್ಕೆ ಯಾಕೆ ಹೋಗಿತ್ತು ಅಂತಂದ್ರೆ, ಯಾವ ಡಾಕ್ಟರ್ ನಾಯಿ ತೊಗೊಂಡು ಬಂದು ಲಕ್ಷಗಟ್ಟಲೆ ರೊಕ್ಕ ಖರ್ಚು ಮಾಡಿ ಅವ ತಂದಿರ್ಬೋದು ಕರೆ, ಆದ್ರೆ ಒಂದು ದಿವಸನ ಅದಕ್ಕೆ ಪ್ರೀತಿಯಿಂದ ಊಟ ಅವ ಹಾಕಿರಲಿಲ್ಲ. ಇವನು ತಾಯಿ ಮನೆಯಾಗ ಇರ್ತಿದ್ಲಲ್ಲ, ಅಕ್ಕಿ ಅದಕ್ಕೆ ಊಟ ಹಾಕುವಂಥ ಪ್ರಯತ್ನ ಮಾಡ್ತಿತ್ತು. ಆ ತಾಯಿ ಹಾಕಿರುವಂಥ ಅನ್ನದ ನೆನಪನ್ನು ಇಟ್ಕೊಂಡು ಅದು ಸ್ವಲ್ಪ ದಿವಸದೊಳಗೆ ತಾಯಿಯನ್ನು ವೃದ್ಧಾಶ್ರಮದಾಗ ಇಟ್ಟಿದ್ದಕ್ಕೆ ಆ ತುತ್ತನ್ನು ಹಾಕಿದಂಥ ತಾಯಿಯನ್ನು ಹುಡುಕೊಂಡು ವೃದ್ಧಾಶ್ರಮದೊಳಗೂ ನಾಯಿ ಬಂದು ಕುಂತದ. ಒಂದು ತುತ್ತನ್ನು ಹಾಕಿದ್ದಕ್ಕೆ ನಾಯಿ ವೃದ್ಧಾಶ್ರಮದೊಳಗೆ ಬಂದು ಕುಂತದ. ಇಡೀ ಜನ್ಮ ಕೊಟ್ಟು ಓದಿಸಿ ದೊಡ್ಡವನ್ನು ಮಾಡಿ ಎಲ್ಲ ಮಾಡಿದ್ರು ಸಹಿತ ನಾ ತಾಯಿಯನ್ನು ವೃದ್ಧಾಶ್ರಮದಾಗ ಇಟ್ಟು ಇವಾಗ ಕುಂತಾನಂದ್ರೆ ನಾಯಿ ಚಲೋನೋ? ಎಲ್ಲ ತಿಳಿತೈತಿ ನಿಮಗೆ, ಇಂಥ ತಿಳಿಯಂಗಿಲ್ಲ ಅನ್ನಂಗಿಲ್ಲ. ಆದರೂ ಸಂದರ್ಭ ಬಂದ್ರೆ ಪಟ್ನ ಫೋನ್ ಹಚ್ಚತ್ತೀರಿ, ಯಾವ ವೃದ್ಧಾಶ್ರಮ ಚಲೋ ಅದ ನೋಡ್ರಿ ಅಂತ.
ಕಾರಣ ಒಂದು ತುತ್ತು ಅನ್ನ ಹಾಕಿರುವಂಥದ್ದನ್ನು ನೆನೆಸ್ಕೋತದಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಈ ಸಿರಿ ನೆಚ್ಚಿ ಇಷ್ಟಕೊಂಡ ನಡೆದೈತಲ್ಲ ಇದು ಯಾವಾರ, ಅದಕ್ಕೆ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ, ಕೈ ಹಿಡದ ಮಡದಿ ಪರರ ಸಂಘ. ಕೈ ಹಿಡಿದ ಮೇಲೆ ಪರರ ಸಂಘ ಅಂತ ಅಂದ್ರೆ ಬೇರೆ ಅರ್ಥ ಅಲ್ಲ. ಅದಕ್ಕೆ ನಾನು ಲಿಂಗೈಕ್ಯ ಆದಮೇಲೆ, ನಾನು ಶಿವೈಕ್ಯ ಆದಮೇಲೆ ನನ್ನ ಮಗ ನೋಡ್ಕೊತಾನು, ಇನ್ನು ಮಗಳು ನೋಡ್ಕೊತಾನು, ಯಾರು ನೋಡ್ಕೊತಾರೋ ಅವ್ರ ಕೈಯಾಗಿರ್ತಾಳಲ್ಲ ತಾಯಿ. ಅದಕ್ಕೆ ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿಂಗೆ ಸಂಗಡ ಆರು ಇಲ್ಲ ಕಾಣ. ಈ ಮಾತು ತಿಳ್ಕೊಬೇಕು. ಯಾರ ಮತ್ತು ಹೊಂಟಾರಂತ ತಿಳ್ಕೊಂಡು ಬಂದವ್ರು ಅದಾರ ಏನಾಯವ ಬಸ್ ಮಠ ಬರ್ತಾರೆ ಎಲ್ಲರೂ ಕಳ್ಸಕ್ಕೆ. ಏನು ಅಗದಿ ಏನು ಇವರು ಹತ್ತೆ ಬಿಡ್ತಾರೆ ಅನ್ನೋ ಟೈಮ್ದಾಗ ಅವ್ರ ಕೈ ಬ್ಯಾಗ್ ಕೊಟ್ಟೆ ಬಸ್ ನಿಲ್ದಾಣದವರೆಗೆ ಕಳಿಸ ಬಂದವರು ಸುಖಾಸ್ತಿನಿ ಪಂತನಃ ಎಂದು ಹೇಳಿ ಹಿಂದೊರುಗುವರಲ್ಲದೆ ನಿನ್ನ ಹಿಂದೆ ಬರವಲ್ಲರೇ ಮಾನವ. ಕಾವ್ಯಾನಂದರು ಹೇಳ್ತಾರೆ, ಮರ ನೆರಳು ನೀಡಬಹುದಾಗಲಿ, ಕೊಡೆಯಾಗಿ ನಿನ್ನ ಒಡನೆ ನಡೆಯಬಲ್ಲದೆ ಮಾನವ. ಒಂದು ಮರ ನೆರಳು ನೀಡಬಹುದು ಅಷ್ಟೇ ನಿನಗೆ, ಆದರೆ ನನ್ನ ಹಿಂದಿಂದ ಬಾ ಅಂದ್ರೆ ಅದು ನಡೆಯೋಕ್ಕಾಗೋದಿಲ್ಲ. ಬಸ್ ನಿಲ್ದಾಣದವ್ರಿಗೆ ಕಳ್ಸಕ್ಕೆ ಬರ್ತಾರೆ, ಕಳ್ಸಕ್ಕೆ ಬಂದಾರಂತ ತಿಳ್ಕೊಂಡು ಬಂದ ಬಿಡ್ರಿ ಅಂತಂದ್ರೆ ಬರಂಗಿಲ್ಲ. ಹಾಗೆ ಯಾರು ಹೋಗ್ಯಾರಲ್ಲ ಅವ್ರನ್ನ ಕಳ್ಸಕ್ಕೆ ಬಂದವ್ರು ಅದಾರ ಜಗತ್ನಾಗ, ಆದ್ರೆ ಅವ್ರ ಕುಟಾಗ ಹೋದವ್ರು ಭಾಳ ಅಂದ್ರೆ ಎಲ್ಲೋ ಒಂದು ಯಾವ್ಯಾವ ಕೇಸ್ನಾಗ ಹಂಗೆ ನಡೀತಾವ, ಆದ್ರೆ ಯಾರೋ ಅವ್ರ ಕುಟಾಗ ಹೋಗಿದ್ದು ಉದಾಹರಣೆ ಇಲ್ಲ. ಅದಕ್ಕೆ ಜಗತ್ನಾಗ ನಾವು ಹೆಂಗೆ ತಿಳ್ಕೊಬೇಕು, ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತನ್ನು ಪದೇ ಪದೇ ಹೇಳ್ತಿದ್ರು, ಯಾವುದಾದ್ರೂ ಶಹರಕ್ಕೆ ನೀವು ಹೋಗ್ಬೇಕಾದ್ರೆ, ಯಾವುದಾದ್ರೂ ಶಹರಕ್ಕೆ ನೀವು ಹೋಗ್ಬೇಕಾದ್ರೆ ವೆಲ್ಕಮ್ ಬೋರ್ಡ್ ನೋಡ್ತೀರಿ ನೀವು, ಗದಗ ಮಹಾನಗರಕ್ಕೆ ಸುಸ್ವಾಗತ ಅಂತ. ಬರೀ ಸುಸ್ವಾಗತ ಬೋರ್ಡ್ ನೋಡಿ ಒಳಗೆ ಪ್ರವೇಶ ಮಾಡುವಂಗಿಲ್ಲ. ಪಟ್ನ ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಹೋಗಿ ಬನ್ನಿ ಧನ್ಯವಾದ ಅಂತ ಆ ಬೋರ್ಡ್ನಾಗನ ಹಾಕಿರ್ತಾರೆ. ಹಂಗೆ ನಾವು ಭಾಳ ಚಂದ ಇಲ್ಲಿ ಬಂದೀವಿ ಅಂದ್ರೆ ಒಂದು ದಿವಸ ಹೋಗೋವ್ರ ಅನ್ನುವಂಥ ಸತ್ಯ ಯಾರಿಗೆ ಗೊತ್ತಿರ್ತದೆ, ಅವ್ರು ಯಾವತ್ತೂ ತಪ್ಪು ಮಾಡಂಗಿಲ್ಲ ಅನ್ನುವಂಥ ವಿಶ್ವಾಸ ನಂದು ಅನ್ನುವಂಥ ಅಭಿಪ್ರಾಯವನ್ನು ಈ ಸಂದರ್ಭದೊಳಗೆ ಹೇಳ್ತೀನಿ. ಇಂಥ ನಮ್ಮ ಎಲ್ಲವನ್ನ ಬಿಟ್ಟು ಬಂದಿರತಕ್ಕಂಥ ನನಗೆ ಬಸವಣ್ಣವ್ರು ದುಡ್ಡಿಟ್ಟು ಹೋಗ್ಯಾರ ಅಂದ್ರೆ ಇದಕ್ಕೇನಾದರೂ ನಾನು ಪ್ರತಿಕಾರವನ್ನು ಹೇಳಲೇಬೇಕು ಅಂತ ತಿಳ್ಕೊಂಡು ಬಡ ಬಸವಣ್ಣನವರ ಅನುಭವ ಮಂಟಪದ ಕಡೆ ಹೋದ್ರೆ ಅದು ಶರಣರು ಬರ್ತಾರೆ. ಮೊಳಗಿ ಮಾರಾಯನವ್ರು ಬರೋದನ್ನು ನೋಡಿ ನಾನು ಇಟ್ಟ ದುಡ್ಡನ್ನು ನೋಡಿ ಖುಷಿಯಾಗಿ ಬಂದಿರ್ಬೇಕಂತ ಬಸವಣ್ಣವ್ರು ತಿಳ್ಕೊತಾರೆ. ಅವಾಗ ಇವರು 15 ದಿವಸ ಅಲ್ಲೇ ಹೋಗೋದ್ರೂ ಅದನ್ನು ಯಾರೂ ಮುಟ್ಟಿರಲಿಲ್ಲ. ಅವಾಗ ಬಂದು ಬಸವಣ್ಣನವ್ರ ಮುಂದೆ ಅಲ್ಲಿ ಅನುಭವ ಮಂಟಪದೊಳಗೆ ಕುಂತಿರುವಂಥ ಎಲ್ಲ ಶರಣರಿಗೆ ಹೇಳ್ತಾರಂತ, ನಾಳೆ ದಿವಸ ನೀವೆಲ್ಲ ಶರಣರು ನನ್ನ ಮನೆ ಪ್ರಸಾದಕ್ಕೆ ಬರಬೇಕು. ಒಬ್ಬರು ಇಬ್ಬರಲ್ಲ, ಎಲ್ಲ ಶರಣರು ನನ್ನ ಮನೆ ಪ್ರಸಾದಕ್ಕೆ ಬರಬೇಕು. ಎಲ್ಲರೂ ಮೊಳಗಿ ಮಾರಾಯನವ್ರು ಅಂದ್ರೆ ಅಚ್ಚುಮೆಚ್ಚು ಭಾಳ ಖುಷಿ. ನೀವು ಹೇಳಕತ್ತೀರಂದ್ರೆ ನಾವೆಲ್ಲರೂ ಬರ್ತೀವಿ ಅಂತ ತಿಳ್ಕೊಂಡು ಎಲ್ಲ ಶರಣರು ಪ್ರಸಾದಕ್ಕೆ ಬಂದ್ರಂತೆ. ಪ್ರಸಾದಕ್ಕೆ ಬಂದ ನಂತರದಲ್ಲಿ ಆ ಜಂಗಮರಿಗೆ ಒಕ್ಕಾಣಿಯಾಗಿ ಬಸವಣ್ಣನವರು ಒಂದಿಷ್ಟು ಕಾಣಿಕೆಯನ್ನು ಕೊಡ್ತಿದ್ರು. ಹಾಗಾದ್ರೆ ನಾ ಏನು ಕಾಣಿಕೆ ಕೊಡಬೇಕಂತ ವಿಚಾರ ಮಾಡಿದಾಗ ಬಸವಣ್ಣನವರು ಭಾಳ ದೂರ ನಿಂತು ನೋಡ್ತಿದ್ರಂತೆ. ಎಲ್ಲ ಶರಣರು ಬಂದು ಪ್ರಸಾದ ಮಾಡಿ ಹೋಗಬೇಕಾದ್ರೆ ಯಾವ ಕಟ್ಟಿಗೆಯ ಹೊರೆಯನ್ನು ತೆಗೆದುಕೊಂಡು ಬಂದಿದ್ರಲ್ಲ ಆ ಕಟ್ಟಿಗೆ ಹೊರೆಯನ್ನು ತುಂಡುಗಳನ್ನಾಗಿ ಮಾಡಿಟ್ಟಿದ್ರು. ಆ ತುಂಡುಗಳನ್ನಾಗಿ ಮಾಡಿಟ್ಟಾಗ ಎಲ್ಲ ಜಂಗಮರ ಪಾದೋದಕವನ್ನು ತೆಗೆದುಕೊಂಡು ಆ ಕಟ್ಟಿಗೆಯ ಮೇಲೆ ಸಿಂಪಡಿಸಿದರೆ ಆ ಕಟ್ಟಿಗೆಯ ತುಂಡುಗಳೆಲ್ಲ ಬಂಗಾರದ ತುಂಡುಗಳಾಗಿದ್ದು ಅನ್ನುವಂಥದ್ದು ಭೀಮಕವಿಗಳು ಬಸವ ಪುರಾಣದೊಳಗೆ ಬರೀತಾರೆ. ಬಹುತೇಕ ಪುರಾಣದ ರೀತಿಯೊಳಗೆ ಹೇಳಿದ್ರೆ ಕಟ್ಟಿಗೆಯ ತುಂಡುಗಳು ಬಂಗಾರದು ಆದವು ಅನ್ನುವಂಥದ್ದು ಪುರಾಣದ ಇತಿಹಾಸ. ಆದರೆ ಇದನ್ನೊಂದು ಸ್ವಲ್ಪ ವಿಮರ್ಶಾತ್ಮಕವಾಗಿ ನಾವು ನೋಡಿದರೆ ಬಂಗಾರದಕ್ಕಿಂತ ಕಟ್ಟಿಗೆ ಏನು ಸಾಣದಲ್ಲ. ಅವ್ರು ಹೇಳ್ತಾರೆ, ಅವರು ಕೊಟ್ಟಿದ್ದ ಕಟ್ಟಿಗೆ ತುಂಡ ಕೊಟ್ಟಿದ್ರು ಅವರು. ಯಾಕಂದ್ರೆ ಬಂಗಾರ ಒಲಿ ಒಳಗಿಟ್ಟು ಅದರೊಳಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, ಬಂಗಾರ ತಿನ್ನಕ್ಕೆ ಬರೋಂಗಿಲ್ಲ. ಬಂಗಾರವನ್ನು ಮೈ ಮೇಲೆ ಹಾಕ್ಕೋಬೋದು ಅಷ್ಟೇ, ಅದು ಹೊಟ್ಟೆ ಹಸ್ತದನ್ನು ತಿನ್ನಕ್ಕೆ ಬರ್ತದೇನು? ಹಾಗಾಗಿ ಕಟ್ಟಿಗೆಯಿಂದ ಅಡುಗೆ ಮಾಡೋಕ್ಕೆ ಬರ್ತದೆ. ಈ ಕಟ್ಟಿಗೆ ಸುಟ್ಟು ತನ್ನ ಮೈಯನ್ನು ಸುಟ್ಟಿಕೊಂಡು ನನಗೆ ಅಡುಗೆ ಮಾಡಿಕೊಡೋಕೆ ಅನುಕೂಲ ಮಾಡಿಕೊಡ್ತದಪ್ಪ, ಈ ಕಟ್ಟಿಗೆನ ಬಂಗಾರ ಅಂತ ತಿಳ್ಕೊಂಡು ಕಟ್ಟಿಗೆ ಕೈಯಾಗಿ ಕೊಟ್ಟು ಕಳಿಸಿದ್ರು ಅನ್ನುವಂಥದ್ದು ವಿಮರ್ಶಾತ್ಮಕವಾಗಿ ಹೇಳುವಂಥ ಮಾತು. ಒಟ್ಟಾರೆಯಾಗಿ ಅವರು ಬಸವಣ್ಣನವರು ಸಂದೇಶ ಏನು ಕೊಡ್ತಿದ್ರು ಅಂತಂದರೆ, ನಾ ಬಡವನಾದರೆ ನೀ ಬಡವನೇ, ನಾನು ಬಡವನಾದೆ ಅಂತಂದರೆ ನನಗೆ ಅನ್ನ ಹಾಕುವಂಥ ದೇವ್ರು ನನಗೇನದನಲ್ಲ ಅವ ಹೆಂಗೆ ಬಡವಾಗಕ್ಕೆ ಸಾಧ್ಯ ಐತಿ? ನಾ ಬಡವಾದೆ ಅಂದ್ರೆ ಅವನು ಬಡವಾಕ್ಕಾನ, ಅವ ಬಡವಾದ್ರೆ ನಾ ಎಲ್ಲಿ ಬದುಕಕ್ಕೆ ಬರ್ತದೆ? ಹಾಗಾಗಿ ನಾವು ನಮ್ಮ ರೊಟ್ಟಿಯನ್ನು ನಂಬಿ ಬದುಕವರೇ ಹೊರತಾಗಿ ಯಾರೋ ಕೊಟ್ಟ ಜೋಳದ ರೊಟ್ಟಿಯನ್ನು ತಿಂದು ಬದುಕವರಲ್ಲ ಅನ್ನುವಂಥ ಸಂದೇಶವನ್ನು ಈ ನಾಡಿಗೆ ಶರಣರು ಕೊಟ್ಟರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅಂತಹ ಶರಣರು ಒಂದು ಕಿಮ್ಮತ್ತಿನ ವಚನ ಬರೋದು ಅದ್ರ ಹಂಗೆ ನಡೆದಾರ. ಹಾಗಾಗಿ ಅವ್ರ ಸಂದೇಶದ ಮುಖಾಂತರ ನಾವು ತಿಳ್ಕೊಳ್ಬೇಕಾಗಿರೋದೇನಮ್ಮ, ರೊಕ್ಕಕ್ಕೆ ಭಾಳಷ್ಟು ಮಹತ್ವ ಕೊಡಕ್ಕೆ ಹೋಗ್ಬೇಡ್ರಿ. ಬರೇ ರೊಕ್ಕದಿಂದನೇ ಸಂಬಂಧವನ್ನು ಹಾಳು ಮಾಡುವಷ್ಟು ಮಟ್ಟಿಗೆ ಯಾವ ರೊಕ್ಕ ನಿಮ್ಮನ್ನು ಮಲಗಾಕ್ ಬಿಡೋದಿಲ್ಲೋ, ಅರ್ಥ ನಾಮರ್ಜನೆ ದುಃಖಂ ಮರ್ಜಿತಾನಾಂ ಚರಕ್ಷಣೆ ಆಯೇ ದುಃಖಂ ವ್ಯಯೇ ದುಃಖಂ ದೀಗರ್ಥ ಕಷ್ಟ ಸಂಶ್ರಯ. ಯಾವುದು ನಿಮ್ಮನ್ನು ಅಳು ಹಂಗೆ ಮಾಡ್ತದೆ, ಈಗ ನಿಮ್ಮ ಹತ್ರ ಬಂದದಂದ್ರೆ ಖುಷಿಯಾಗಿರ್ತದೆ, ಹೊಳೆ ಕೊಡೋ ಮುಂದೆ ದುಃಖ ಆಗಿರ್ತದೆ. ನಿಮ್ಮ ಹತ್ರ ಬಂದಾಗ ಭಾಳ ಖುಷಿ ಆಕೈತಿ, ಹೊರಗೆ ಹೋಗ್ಬೇಕಾದ್ರೆ
ದುಃಖ ಆಕೈತಿ. ಹೊರಗೆ ಹೋಗೋ ಮುಂದೆ ಗಡಿಸೋ ಮುಂದೂ ಕಷ್ಟ ಆಗುತ್ತೆ, ಹೊಳೆ ಬಳಸೋ ಮುಂದೂ ಕಷ್ಟ ಆಗುತ್ತೆ. ಅಂಥ ಹಣಕ್ಕೆ ನನ್ನೊಂದಿಷ್ಟು ಧಿಕ್ಕಾರ ಇರಲಿ ಅನ್ನುವಂಥ ಮಾತನ್ನು ಸಂಸ್ಕೃತ ಸುಭಾಷಿತಕಾರರು ಬರೀತಾರೆ. ನಿಮ್ಮ ಹತ್ರ ಹಣ ಇದ್ದವರ ದೊಡ್ಡವರು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಎಲ್ಲ ಹಣ ಇದ್ದವರು ದೊಡ್ಡವರಾಗಿದ್ದರು ಅಂತಂದ್ರೆ ಅಕ್ಕ ಮಹಾದೇವಿ ತಾಯಿ ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ನ ರೊಕ್ಕ ಇಟ್ಟಿರಲಿಲ್ಲ. ನಿನ್ನೆ ಸಿದ್ದೇಶ್ವರ ಅಪ್ಪವರು ಎಲ್ಲ ಚರಿತ್ರೆ ಕೇಳಿರಲ್ಲ ನೀವು, ಅವ್ರದ್ದು ಪ್ಯಾನ್ ಕಾರ್ಡ್ ಸಹಿತ ಇರಲಿಲ್ಲ, ಯಾವುದೇ ಬ್ಯಾಂಕ್ ಅಕೌಂಟ್ನೂ ಇರಲಿಲ್ಲ. ಆದರೆ ಜಗತ್ತ ಪೂಜೆ ಮಾಡೋ ಹಂಗೆ ಅವ್ರು ಎದ್ದು ಹೋಗ್ಯಾರಲ್ಲ, ಹಂಗೆ ಬದುಕಾಕೆ ಬರ್ತೈತೆ ಅಂತ ತೋರಿಸಿಕೊಟ್ಟಾರಿಲ್ಲ ನಮಗೆ, ತೋರಿಸಿಕೊಟ್ಟಾರ. ಆದರೂ ಸಹಿತ ಒಂದು ಯಾವ್ದಾರ ಸಣ್ಣ ಹೊಲದ ಮೇಲೆ ಕಾಲು ಇಟ್ಕೊಂಡು ಕುಂತ ಅಂದ್ರೆ ಎಷ್ಟರ ಖರ್ಚಾಗಲಿ ಇದು ನಂದ, ಲೆಕ್ಕದಷ್ಟು ರೊಕ್ಕ ಹೋಗಲಿ, ಅದಕ್ಕೆ ಎಷ್ಟರ ಖರ್ಚಾಗಲಿ ಇದು ನಂದ. ಆ ಹೊಲದ ಮೇಲೆ ಆ ಸೈಟಿನ ಮೇಲೆ ಕಾಲಿಟ್ಟಿದ್ದು ನಂದ 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 ಅನ್ಬೇಕಾದ್ರೆ ಆ ಮಣ್ಣು ಹೇಳ್ತದಂತ, ಎಷ್ಟು ಬೆಲೆ ಕಟ್ಕೊಂಡ ಎಷ್ಟರ ಬೆಲೆ ಕೊಂಡು ತಗೋನನ್ನ. ಆದ್ರೆ ನಾನೊಮ್ಮೆ ನಿನ್ನ ಒಳಗೆ ಇಟ್ಕೊಂಡೆ ಅಂತಂದ್ರೆ ಒಂದು ನಯಾ ಪೈಸೆನೂ ಸಹಿತ ನಿನ್ನ ಕೇಳಂಗಿಲ್ಲ. ಹಂಗೆ ಇಟ್ಕೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಇದುವರೆಗೆ ತುಳಿದೆ ನೀನು ನನ್ನನ್ನು, ಮಣ್ಣು ಹೇಳ್ತೈತೆ ನಮಗೆ, ಇದುವರೆಗೆ ತುಳಿದೆ ನೀನು ನನ್ನನ್ನು, ನಾನೊಮ್ಮೆ ತುಳಿಯಲಿದ್ದೇನೆ ನಿನ್ನನ್ನು ಎಂದೂ ಹೇಳದಂತೆ. ಎಂದು ಹೇಳಂಗೆ ಇಲ್ಲಿ ನಾವು ಒಂದು ಒಳಗೆ ಹಾಕ್ಕೊಂಡು ಕುಂತೆ ಅಂದರೆ. ಹಾಗಾಗಿ ಅದಕ್ಕಿದು ಮಾಡೋದಕ್ಕಿಂತ ಎಷ್ಟು ಆನಂದವಾಗಿ ಬದುಕನ್ನು ಕಳಿಬೇಕು ಅಂತನ್ರಿ. ಈ ಭಾಳ ಮಂದಿ ದುಡಿಯೋರು ನೋಡ್ರಿ ನೀವು, ರೊಕ್ಕಿದ್ದವರು ಜಲ್ದಿ ನಿದ್ದೆ ಹತ್ತೋದಿಲ್ಲ, ಅವ್ರಿಗೆ ರೊಕ್ಕಿದ್ದವ್ರು ಜಲ್ದಿ ನಿದ್ದೆ ಹತ್ತೋದಿಲ್ಲ. ಅವ್ರು ರಾತ್ರಿ 12 ಗಂಟೆಗೆಲ್ಲ ಮುಗಿಸ್ಕೊಂಡು ಅಂಗಡಿ ಕದ ಹಾಕ್ಕೊಂಡು ಮನೆಗೆ ಬರ್ಬೇಕಂದ್ರೆ 12 ಆಗಿರ್ತೈತಿ. ಪಾಪ ಮಕ್ಕಳು ಮಕ್ಕೊಂಡಿರ್ತಾವೆ, ಹೆಂಡ್ತಿ ಕಾಯ್ಕೊಂಡು ಕುಂತಿರ್ತಾಳೆ. 12 ಗಂಟೆಗೆ ಬರ್ತಾನೆ ನೀವು. 12 ಗಂಟೆಗೆ ಬಂದಿದ್ವೆಲ್ಲ ಟೀಚರಾಗಿ ಇಟ್ಟು ಲಾಕ್ ಮಾಡಿ ಜಗ್ಗಿ ನೋಡಿದ್ರಾಗ ಒಂದಾಗುತ್ತೆ. ಮತ್ತೆ ಹೊಳೆ ಒಂದು ರೌಂಡ್ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತಾನೆ, ಯಾವನು ಬಂದ್ಗಿಂದಾರಂತ. ಇವ್ ರೊಕ್ಕ ಇವನು ಕಾಯವಲ್ಲ, ಇವ ರೊಕ್ಕ ಕಾಯಕತ್ತಾನ. ವಿಚಾರ ಮಾಡ್ಕೋಬೇಕು ನೀವು. ಇಷ್ಟೆಲ್ಲ ಆದಮೇಲೆ ಇನ್ನೇನು ಬಂದು ಮತ್ತು 1 ಗಂಟೆಗೆ ಇನ್ನೇನು ಊಟ ಹೋಗೈತಿ. ಇದ್ದಿದ್ದು ಒಂದು ಸ್ವಲ್ಪ ತಿಂದು ಮಕ್ಕೋಬೇಕು ಅನ್ನೋದ್ರಾಗನ ಸ್ವಲ್ಪ ಸಪ್ಪಳ ಆಗ್ಬೇಕು ಹಿಂಗೆ, ಮತ್ತು ಎದನ್ನ ಟಾರ್ಚ್ ಹಿಡ್ಕೊಂಡು ಹಿಂಗೆ. ಆದ್ರೆ ಅದ ಬಡವ್ರು ನೋಡ್ರಿ, ಏನು ಅವರು ಏನು ಕೂಲಿ ಕೆಲಸ ಮಾಡಿದ್ರು ಸಹಿತ ಏನು ಮನ್ಯಾಗ ಏನು ಇರಂಗೇ ಇಲ್ಲ. ಅವ 2 ಹರಕದ ಬಟ್ಟಿ, ಒಂದು ಟ್ರಂಕ್ ಚಂದಾಗಿ ಏನು ಒಂದು ಇತ್ತಂದ್ರೆ, ಒಂದು ರೊಟ್ಟೆಗೆ 2 ರೊಟ್ಟಿ ಇತ್ತಂದ್ರೆ ಒಂದು ಅವರು ಒಂದು ಇವರು. ಏನು ಎ ಸಿ ಇಲ್ಲ, ಕೂಲರ್ ಇಲ್ಲ, ಚಲೋ ಬೆಡ್ ಇಲ್ಲ, ಏನಿಲ್ಲ. ಕೆಲವು ಮಂದಿಗೆ ರಂಟೆ ಹೊಡೆದ ಹೆಂಟೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದಾನೆ ರೈತ ಕುಮಾರ. ರಂಟೆ ಹೊಡೆದ ಹೆಂಟೆ ಮೇಲೆ ಮ್ಯಾಗ ಮಲ್ಕೊಂಡು ನಿದ್ರೆ ಮಾಡಕತ್ತಾನ ರೈತ ಕುಮಾರ. ಹಾಲು ತುಪ್ಪ ಹಲ್ವಾ ನುಂಗಿ ಬ್ರೆಡ್ ಜಾಮ್ ಬಿಸ್ಕಿಟ್ ತಿಂದು ಮೆತ್ತನ ಬೆಡ್ ಮೇಲಿನ ಸಹಿತ ಮಕ್ಕೊಂಡು ನಿದ್ರೆ ಅನ್ನಕತ್ತಾರ ಶ್ರೀಮಂತ ಕುಮಾರ. ಎಷ್ಟು ಚಂದ ಬರ್ದಾರ ನೋಡ್ರಿ, ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಇದನ್ನು. ಕೆಲವು ಮಂದಿ ರಂಟಿ ಹೊಡೆದು ಅಂಟಿ ಮೇಲೆ ಮಲ್ಕೊಂಡ್ರು ನಿದ್ದೆ ಬರ್ತದ, ಇನ್ನು ಕೆಲವು ಮಂದಿಗೆ ಬೆಡ್ ಮೇಲೆ ಮಕ್ಕೊಂಡ್ರು ಸಹಿತ ನಿದ್ದೆ ಬರುವಲ್ಲ. ಅವರು ಮಕ್ಕಳಕ್ಕೆ ಒಂದು ಮಕ್ಕಳಕ್ಕೆ ಒಂದು ಗುಳಿಗೆ ತೋತಾರ, ಎಚ್ಚರ ಆಗಕ್ಕೆ ಒಂದು ಗುಳಿಗೆ ತೋತಾರ. ಇದಕ್ಕೆ ಶ್ರೀಮಂತಿಗೆ ಅನ್ನಂಗಿಲ್ಲ. ಯಾರು ನಿಜವಾದ ಶ್ರೀಮಂತರು ಅಂತಂದ್ರೆ ಯಾರಿಗೆ ಮಲಗೋದಕ್ಕೆ ನಿಧಿಗಳಿಗೆ ಅವಶ್ಯಕತೆ ಇಲ್ಲ, ಯಾರಿಗೆ ಹೇಳೋದಕ್ಕೆ ಅಲಾರಾಮಿನ ಅವಶ್ಯಕತೆ ಇಲ್ಲ. ಇವರ ಜಗತ್ತಿನ ನಂಬರ್ 1 ಶ್ರೀಮಂತರು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಹಂಗೆ ನಾವು ಬದುಕು ಮಾಡಬೇಕು. ಅವ್ರ ಪಾಪ ವಯಸ್ಸು ಏನೂ ಇಲ್ಲ ಅವ್ರ ಹತ್ರ, ಸುಮ್ಮನೆ ಎಲ್ಲ ಬಟಾ ಬೈಲ್ ಮನೆ ಕದ ತೆಗೆದು ಎ ಸಿ ಇಲ್ಲಾರ್ದಕ್ಕೆ ಹೊರ ಮುಕ್ಕೊಂಡಾರ. ಪಾಪ ಗಂಡ ಹೆಂಡ್ತಿ ಇಬ್ಬರು ಹೊರ ಮುಕ್ಕೊಂಡಾರಲ್ಲ. ಅವಾಗ ಕಳ್ಳು ಬಂದಾನ, ಅವ್ನಿಗೆ ಎಲ್ಲಿ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಎಲ್ಲರ ಮನೆಗೆ ಹೋದ್ರು ಕದ ಹಾಕ್ಕೊಂಡವ. ಇವತ್ತೇನಾರ ಮತ್ತು ಅವ್ನ ಡ್ಯೂಟಿಗೆ ಅಪಮಾನ ಆಗಬಾರ್ದಲ್ಲ. ಇವತ್ತು ಒಂದೇನಾರ ಬಾಳೆಹಣ್ಣರ ಅಲ್ಲಿ ಕದ್ಕೊಂಡು ಹೋಗ್ಬೇಕಂತ ಅವ, ನನ್ನ ವೃತ್ತಿಗೆ ಅಪಮಾನ ಆಗಬಾರ್ದು. ಬಂದು ನೋಡ್ತಾನೆ ಇವರಿಬ್ಬರು ಹೊರ ಮುಕ್ಕೊಂಡಾರ. ಪಾಪ ಏನಿಲ್ಲ, ಹಚ್ಕೊಳಕ್ಕಿಲ್ಲ ಹಾಸ್ಕೊಳಕ್ಕಿಲ್ಲ. ಒಂದು ಚಾಪಿ ಹರ್ಕದ್ದು ಅಟ್ಟು ನೋಡಿದ ಕೂಡಲೇ ಇವ ಅಂದ, ಕದ ತಕ್ಕೊಂಡು ಮಕ್ಕೊಂಡ್ರ ಅಂದ್ರೆ ಇಲ್ಲೇನಾರು ಸಿಗ್ತೈತಿ, ನಾವು ಒಳಗೆ ಹೋಗಿ ಅದನ್ನು ತೊಗೊಂಡು ಬರ್ಬೇಕಂತ ಕಂಬಳಿ ಹಚ್ಕೊಂಡು ಬಂದಿದ್ದ. ಕದನ ತೆಗೆದಾರ ಅಂದ್ರೆ ಈ ಕಂಬಳಿ ಯಾವಾಗ ಅವಶ್ಯ ತಿಳ್ಕೊಂಡು ಕಂಬಳಿ ಅಲ್ಲೇ ಒಗದ ಒಳಗೆ ಹೋಗಿ ಹುಡುಕ್ತಾನೆ. ಎಲ್ಲ ಡಬರಿನ ಖಾಲಿ. ಯಾಕೆ ಮಾಡಿದ ಅಡಿಗೆ ಇರೋದು ಸ್ವಲ್ಪ ಇರ್ತೈತಿ, ಅದನ್ನು ತಿಂದು ಮಕ್ಕೊಂಡಾರ. ಒಳಗೆ ಹೋಗಿ ಅಡಿಗೆ ಸಿಗಲಿಲ್ಲ ಅಂದ್ರೆ ಏನಾದರೂ ಬೇರೆ ಸಿಗ್ತೈತೆ ಅಂತ ಒಳಗೆ ಹೋಗಿ ನೋಡಿದ, ಎಲ್ಲ ಡಬರಿ ಖಾಲಿ ಆಗ್ಯಾವ. ಟ್ರಂಕ್ ನೋಡಿದ, ಹರಕದ ಅರ್ಬಿ ಬಿಟ್ಟು ಏನೂ ಇಲ್ಲ. ಒಳ್ಳೆ ಬಂಜಪ್ಪ ಇವ್ರ ಮನೆಗೆ ಅಂದವ. ಏನಾರು ಸಿಕ್ಕಿದ್ರೆ ಖುಷಿ ಹಾಕಿದ್ದ, ಆದ್ರೆ ಒಳಗೆ ಏನೂ ಸಿಗಲಿಲ್ಲ. ಸಿಗಲಾರ್ದಕ್ಕೆ ಮಕ ಸಪ್ ಮಾಡ್ಕೊಂಡು ಹೊರಗೆ ಬಂದು ನೋಡ್ತಾನೆ. ಆಗಿತ್ತೇನು ಗೊತ್ತಾನ, ಇವೇನು ಕಂಬಳಿ ತೊಗೊಂಡ್ಬಂದು ಅವ್ರ ತಲೆಗೆ ಅಲ್ಲಿ ಇಟ್ಟು ಬಂದಿದ್ನಲ್ಲ, ಇವ ಒಳಗೆ ಹೋದಾಗ ಹಚ್ಕೊಂಡು ಮಕ್ಕೊಂಡಿದ್ರು ಅವರು. ಅವ ಅಂತಾನ, ಕದಿಯಾಕಂತ ಬಂದು ಕಂಬಳಿ ಹೋತಲ್ಲ ಹೋಮರ, ನಾಳೆ ಏನು ಮಾಡಬೇಕು? ಅವ ಅಂದ, ಇನ್ನು ಎಬ್ಸಿಯ ಯಾವ್ದಾರು ಹೊಡೆದು ಬಿಡ್ತಾವೆ, ಮತ್ತು ಬಿಟ್ಟಿಯ ನಾಳೆ ಕಳ್ತನ ಕಂಬಳಿ ಇಲ್ಲ, ಏನು ಮಾಡಬೇಕು? ಏನು ಮಾಡೋದಂತ ತಿಳ್ಕೊಂಡು ಸುಮ್ಮನೆ ಏನು ಯಾಕೆ ಅಲ್ಲಿ ಮತ್ತೊಂದು ಕಡೆ ತೊಗೊಂಡ್ರ ಆತಂತ ಹಿಂಗೆ ಹೊಂಟಾನ. ಆಕೆ ಎಚ್ಚರ ಇದ್ಲಕ್ಕೆ ಮಕ್ಕೊಂಡಾಕಿ. ಇವು ಒಳಗೆ ಹೋಗಿದ್ದು ನೋಡಿದ್ಲು, ಹೊರಗೆ ಹೋಗಿ ಏನು ಸಿಗಂಗಿಲ್ಲ ಅನ್ನೋದು ಗೊತ್ತಿತ್ತು. ಯಪ್ಪ ಇವತ್ತು ಹಚ್ಕೊಳಕ್ಕೆ ತಂದು ನಾಳೆ ಈ ಕಡೆ ಬಂದ್ರೆ ಒಂದು ಹಾಸ್ಕೊಳಕ್ಕಾರ ತೊಗೊಂಬ ಅಂದಕ್ಕೆ. ಏನು ಮಾಡ್ತೀರಿ? ಅವ್ರ ಬದುಕು ಹೆಂಗದ, ನಮ್ಮ ಬದುಕು ಹೆಂಗದ, ಹಂಗೆ ಮಾಡಕ್ಕೆ ಬರ್ತದ ಅಂತ ಅಂದ ಬಳಕ ಹಂಗೆ ಬದುಕಕ್ಕೆ ಕಲಿಬೇಕಲ್ಲ. ಭಾಳ ರೊಕ್ಕಿದ್ದವ್ರ ಬದುಕಬೇಕನ್ನೋ ಹಂಗಿಲ್ಲ.
ಎಷ್ಟೋ ಮಂದಿ ರೊಕ್ಕ ಇಲ್ಲಾರ್ದರು ಚಂದ ಬದುಕನ್ನು ಬದುಕ್ತಾರೆ. ಸರಳ ಜೀವನ ಮಾಡ್ಕೊಳ್ಳುವಂಥದ್ದನ್ನು ನಾವು ರೂಢಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಆ ಒಂದು ಕಲ್ಯಾಣಕ್ಕೆ ಅವರು ಬಂದು ಸರಳವಾಗಿದ್ದು ಕಟ್ಟಿಗೆ ಕೆಲಸ ರೀ, ತಲೆ ಮೇಲಿರುವಂಥ ಬಂಗಾರದ ಕಿರೀಟ ತೆಗೆದು, ತಲೆ ಮೇಲಿರ್ತಕ್ಕಂಥ ಬಂಗಾರ ಸಾಮಾನು ತೆಗೆದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕೆಲಸ ಮಾಡಿ ಶರಣರಿಗೆ ಉಣಿಸುವಂತೆ ಕಾಯಕ ಮಾಡ್ತಾರಲ್ಲ ಮೊಳಗಿ ಮಾರಾಯಣವರು, ಅವರ ಜೀವನ ನಮಗೆ ಆದರ್ಶ ಆಗಬೇಕು. ನಾಳೆ ದಿವಸ ಮಡಿವಾಳ ಮಾಚಿದೇವರು ಕಲ್ಯಾಣಕ್ಕೆ ಬರ್ತಾರೆ. ಆ ಕಲ್ಯಾಣಕ್ಕೆ ಬಂದು ಮಡಿವಾಳ ಮಾಚಿದೇವರ ವ್ಯಕ್ತಿತ್ವ ಅಂಥದ್ದು, ಕಲ್ಯಾಣಕ್ಕೆ ಬಂದು ಅವರು ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ನಾಳೆ ದಿವಸ ನೀವು ನೋಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಸಮಯ ಎಂಟಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಊಟಕ್ಕೊಡಿಸ್ತೇನೆ. ಇವತ್ತಿನ ದಿವಸ ಕಲ್ಲೂರು ಗ್ರಾಮದವರು ಸುಳ್ಳಿ ಹೋಳಿಗೆ ತಂದಾರ. ನಮ್ಮದು ಹುಟ್ಟೂರು ಯಾವಾಗ? ಕಲ್ಲೂರು, ಪೂರ್ವಾಶ್ರಮದ ಹುಟ್ಟೂರು ಕಲ್ಲೂರು. ಅವರು ನಮ್ಮ ಶಿವಲಿಂಗೇಶ ಶಾಸ್ತ್ರಿಗಳು ಮತ್ತು ನಮ್ಮ ಸೋಟ್ರು ಅಜ್ಜ ಅವರು, ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲರೂ ನಾವು ಹೋಗಿದ್ವಿ. ಹೋಗಿ ಹೇಳಿದ ಕೂಡಲೇ ನೋಡ್ರಿ ಈ ಭಾವ ಎಲ್ಲರಿಗೆ ಬರ್ತದನೇ. ಅವ ಎಷ್ಟು ಮಂದಿ ತರಕತ್ತಾರೆ ನಿಮ್ಮ ಇದಕ್ಕೆ. ಅವ್ರ ಮನ್ಯಾಗ ಹೊತ್ತಿಗೆ ಕರೆಕ್ಟ್ ಊಟ ಮಾಡಿಸೋದು ವಜ್ಜಾಗ್ಯದ ಅಂಥದ್ದು ಬಸವ ಪುರಾಣ ನಡೆದದ. ಅದು ಹಲ್ಕೆರೆ ಅಜ್ಜವ್ರು ನಡೆಸಾಕತ್ತಾರ. ಗದಗ ಮಹಾನಗರದೊಳಗೆ ಇಟ್ಟು ಬಸವ ಪುರಾಣ ನಡೆದೈತೆ ಅಂದರೆ ನಾವು ನಮ್ಮೂರಿಂದ ಏನಾದ್ರು ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಮರೆತು ಹೋಗಿರ್ತಕ್ಕಂಥ ಸ್ವೀಟ್ ಅದ ಸುಳಿ ಹೋಳಿಗೆ. ಎಲ್ಲರೂ ಮರ್ತಾ ಬಿಟ್ಟಾರ. ಈಗ ಬಹುತೇಕ ಯಾವಾಗಾರ ಅಂದ್ರೆ ಈ ಲಗ್ನದಾಗ 4 ಮಾಡಿ ಇಟ್ಟಿರ್ತಾರೆ ಅವ್ರ ರಟ. ಅವನು ಡ್ಯಾನ್ಸ್ ಹೊಡ್ಯಾರು ತಿಂದ್ರು ಅಲ್ಲೇ. ಹೆಣ್ಮಕ್ಳು ವೇಷ ಹಾಕೊಂಡು ಗಂಡು ಮಕ್ಳು ಕುಣಿಯಾಕತ್ತಾರ ಅವರು. ಒಗ್ಗೋ ನಿಮ್ಮ ಅವ್ರಿಗೇನು ಒಟಬೇನಿ ಎಲ್ಲ ಹಬ್ಬ ಇವ್ರಿಗೆ ಕೊಟ್ಟಿವಿ, ನಮಗೊಂದ ಕೊಟ್ಟಾರ ಅದನ್ನು ಹೋಳಿ ಹುಣ್ಣಿವಿನ. ಅದ್ರಾಗ ಏನಿಲ್ಲ ಇಲ್ಲಿ ಕೆಲಸ, ಹಿಂಗಾರ ದುಡಿನು ಹಿಂಗಾರ ಕುಣಿನ ಅಂತ ಅವ್ರು ಚಲೋ ಮಾಡ್ಯಾರ. ಆ ಟೈಮ್ದಾಗ ಅಷ್ಟೇ ನಮಗೆ ಗೊತ್ತಾಕತಿ. ಅಂತ ಸುಳಿ ಹೋಳಿಗೆ ತಂದಾರೋ, ಮತ್ತೊಂದು ತಂದಾರೋ, ಶಾಂಡಿಗೆ ತಂದಾರೋ, ಹಪ್ಪಳ ತಂದಾರೋ ಅನ್ನೋದು ಮ್ಯಾಟ್ರ್ ಅಲ್ಲ. ಭಕ್ತಿಯಿಂದ ತಂದಾರಲ್ಲ, ನಿಮಗೆಲ್ಲ ಉಣಿಸ್ಬೇಕಂತೇಳಿ ಇದು ನಿಜವಾದದ್ದು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಯಾರೆಲ್ಲ ಪ್ರಸಾದವನ್ನು ಮತ್ತು ಬಸವೇಶ್ವರ ನಗರದವರು ಇವತ್ತಿನ ದಿವಸ ಏನು ತಂದಾರಮ್ಮ ಹೇಳ್ರಿ, ಏನು ತಂದಾರ? ಕರ್ಚಿಕಾಯಿ ತಂದಾರ. ಏನು ಪುಣ್ಯ ನಿಮ್ಮದು, ಏನು ಸುದ್ದಿ. 1 ತಾಸು ಪುರಾಣ ಮುಗೀತಂದು ಕೂಡಲೇ. ಆದ್ರೆ ನನಗೆ ಪಕ್ಕಾ ಗೊತ್ತೈತಿ, ಇದು ಪುರಾಣ ಮುಗಿದ ಮೇಲೆ ನಾ ಯಾವ ಶರಣರು ಅಂತಂದ್ರೆ 10ಕ್ಕೆ 9 ಮಾರ್ಕಸ್ ಬಿಡೋದಿಲ್ಲ ನಿಮಗೆ. ಆದರೆ ಮುಗಿದ ಮೇಲೆ ಯಾವ ಸ್ವೀಟ್ ಯಾವ ದಿವಸ ಬಂದಿದ್ವು ಅಂದ್ರೆ ಬೇಕಾದ್ರೆ 100ಕ್ಕೆ 100 ಮಾರ್ಕಸ್ ಬಿಡ್ತಾವೆ. ನಿನ್ನ ಒಬ್ಬ ಅಲ್ಲಿ ಕೂಡ ಬಾಗಲ್ದಾಗ ಅಜ್ಜಾರು ಮುಗಿತೈತೇನ್ರಿ ಇದು 1 ತಿಂಗಳು ಆದಮೇಲೆ ಅಂದವ. ನನಗೇನು ಒಳಗೆ ಬಹುತೇಕ ನನ್ನ ಪ್ರವಚನ ಪ್ರಭಾವ ಆಗಿರ್ಬೇಕು ಇವಂಗ ಅಂತ ನಾ ಅಂದೆ. ಯಾವ ವಿಷಯ ನಿನಗೆ ಇಷ್ಟ ಆಗೈತೆ ಅಂದ್ರೆ ನಿನ್ನ ತಂದಿದ್ರಲ್ರಿ ಉದ್ರ ಸಾಚಕ್ಕೆ ಅಜ್ಜಾರ ಚಚ್ಚ ಅಂದವ. ನಾ ಅಂದೆ ಕ್ಲಾಸ್ ಏರ್ಸ್ಕೊಂಡು ಸುಮ್ಮನೆ ಹೋಗೇ ಬಿಟ್ಟೆ ಅಂತ. ಇನ್ನೇಂತ್ರ ಅಸಹ್ಯ ಆದಿತ್ತು ಅಂತ. ಏನು ಹಂಗಿಲ್ಲ, ಮತ್ತೆ ಎಲ್ಲಾದ್ರೂ ಒಂದು ಹುಡ್ಕ್ಯಾಡ್ಕೊಂಡು ಹೋದ್ರಿ ನೀವು. ಆ ಭಕ್ತಿಯನ್ನು ಕೂಡಿಸಿ ಅವ್ರು ತಂದಾರ. ಬಸವೇಶ್ವರ ನಗರದವ್ರು ಕರ್ಚಿಕಾಯಿ ತಂದಾರ. ಗದಗಿನ ಮಂದಿ ಕೆಲವು ಮಂದಿ ಫಸ್ಟ್ ದಿವಸ ನಮ್ಮ ಸಂಶಿ ಮಠರು, ಗುರುಮಠರು, ಮದ್ರಿ ಮಠರು, ಬಾಳೆಹಳ್ಳಿ ಮಠರು ಇವರೆಲ್ಲ ಗದಿನಾಗ ಸ್ವಲ್ಪ ಡೌಟ್ ರೀ ಅಂತ ಇತ್ತು ನಮಗೆಲ್ಲರಿಗೆ. ನಮಗೆ ಇತ್ತು, ಅವ್ರಿಗೆ ಇತ್ತು. ಆದರೆ ತಾಯಂದ್ರೆ ಎಲ್ಲರೂ ಹುರುಪು ಆಗಾಗಿ ಇವತ್ತಿಷ್ಟೆಲ್ಲ ಮಾಡಕತ್ತಾರಲ್ಲ, ಅವ್ರಿಗೆಲ್ಲ ಜೋರಾಗಿ ಚಪ್ಪಾಳೆ ಅಂತ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಒಂದು ಭಕ್ತಿಯ ಕಾರ್ಯಕ್ರಮಕ್ಕೆ ಭಾಳಷ್ಟು ಮಂದಿ ನಿಮ್ಮನ್ನು ಇಲ್ಲಿ ತೊಡಗಿಸುವಂಗೆ ಮಾಡಿದ್ದು ಹಾಲ್ಕೆರೆ ಮಹಾಮಠ. ಹಾಲ್ಕೆರೆ ಮಹಾಮಠ ಅಂದ್ರೆ ವಿಶೇಷವಾಗಿ ಬಸವ ಪುರಾಣಕ್ಕೆ ಹೆಸರಾಗಿರುವಂಥ ಮಹಾಮಠ. ಅಮ್ಮ, ಬಸವ ಪುರಾಣಕ್ಕೆ ಹೆಸರಾಗಿರುವಂಥ ಮಹಾಮಠ. ನಿನ್ನೆ ಇಟಗಿ ಅವರು ಇದನ್ನು ತಂದಿದ್ರಲ್ಲ, ಇಟಗಿ ಮಹಾಮಠದೊಳಗೆ ಒಂದ್ಸಲ ಜಂಗಮ ಗಣಾರಾಧನೆ ನಡೆದಿರ್ತದೆ. ಹಾಲ್ಕೆರೆ ಅಜ್ಜವರು, ಕಲ್ಮಠದ ಅಜ್ಜವರು ಇದ್ದಾಗ ಜಂಗಮ ಗಣಾರಾಧನೆ ನಡೆದಾಗ ಒಬ್ಬ ಜಂಗಮನಿಗೆ ಅಪಮಾನ ಆಗ್ತದೆ. ಅಲ್ಲಿ ಒಬ್ಬ ಜಂಗಮನಿಗೆ ಅಪಮಾನ ಆಗಿದ್ದಕ್ಕೆ ಅಲ್ಲಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ಗುಂಪು ಘರ್ಷಣೆ ಆಗಿ ಆ ಗುಂಪುಗಳು ಕೂಡ್ಕೊಂಡು ಪ್ರಸಾದ ಎಲ್ಲ ಹಾಳು ಮಾಡಿಬಿಡ್ತಾರೆ. ಅವಾಗ ಅಜ್ಜವ್ರ ಮನುಷ್ಯ ಭಾಳ ನೋವು ಮಾಡ್ಕೊತಾರೆ. ಅಲ್ಲ, ಜಂಗಮ ಗಣಾರಾಧನೆ ನಡೆದದ ಈ ಟೈಮ್ದೊಳಗೆ ಇವರೆಲ್ಲ ಹಿಂಗೆ ಮಾಡಿಕೊಂಡು ಒಬ್ಬ ಜಂಗಮನಿಗೆ ಅಪಮಾನ ಮಾಡಿ ಎಲ್ಲ ಪ್ರಸಾದ ಕೆಡಿಸ್ಯಾರ. ಅಂದರೆ ನೀವು ಮಾಡಿರುವಂಥ ಪ್ರಸಾದವನ್ನು ನಾಯಿ ಹೊಕ್ಕೆ ಹೋಗಲಿ ಅಂತ ತಿಳ್ಕೊಂಡು ಅವರು ಹಾಲ್ಕೆರೆ ಮಠಕ್ಕೆ ಬಂದುಬಿಡ್ತಾರೆ. ಮುಂದೆ ಎಷ್ಟೋ ದಿವಸಗಳ ಕಾಲ ಹಾಲ್ಕೆರೆಗೆ ಹೋಗೋದೇ ಇಲ್ಲ ಅಜ್ಜವರು, ಇದಕ್ಕೆ ಇಟಗಿಗೆ ಹೋಗೋದೇ ಇಲ್ಲ. ಯಾಕೆ? ಪ್ರತಿ ವರ್ಷ ಜಾತ್ರೆಗೆ ಹೋಗ್ಬೇಕಲ್ಲ. ಆದರೆ ಆ ಭಕ್ತರು ಮಾಡಿರುವಂಥ ಅನಾಹುತಕ್ಕೆ ಯಾರೋ ಒಬ್ಬರು ಮಾಡಿರ್ತಾರೆ, ಅದನ್ನು ಎಲ್ಲರೂ ಮಾಡ್ಬೇಕಂತ ಮಾಡಿರಂಗಿಲ್ಲ. ಆದರೆ ಇಡೀ ಊರು ಮಂದಿ ಅದನ್ನು ಅನುಭವಿಸ್ತಿರ್ತಾರೆ. ಎಲ್ಲಾದರೂ ನೋಡ್ರಿ, ನೀವು ಮಾಡೋರು ಒಬ್ಬರೇ, ಆದರೆ ಅನುಭವಿಸೋರು ಭಾಳ ಮಂದಿ ಅನುಭವಿಸ್ತಿರ್ತಾರೆ. ಅವಾಗ ಒಂದಿಷ್ಟೆಲ್ಲ ಹಿರಿಯರು ಕೊಡ್ಕೊಂಡು ಮತ್ತೆ ಬರ್ತಾರೆ ಅವ್ರ ಹತ್ರ. ಯಪ್ಪ, ನಮ್ಮ ತಪ್ಪಾಗ್ಯದ, ಏನಾದ್ರು ಮಾಡಿ ಯಾರೋ ಮಾಡ್ಯಾರಲ್ಲ, ಅವ್ರ ತಕ್ಕ ಶಿಕ್ಷೆ ಆಗ್ಯದ, ನೀವು ನಮ್ಮ ಮನೆಗೆ ಮತ್ತೆ ಬರಬೇಕು, ನಮ್ಮ ಊರಿಗೆ ಬರಬೇಕು, ಗಣಾರಾಧನೆ ನಡೆಸ್ಬೇಕು ಅಂದಾಗ ಅಜ್ಜವ್ರು ಒಂದು ಅಪ್ಪಣೆ ಮಾಡ್ತಾರೆ ಅವ್ರಿಗೆ. ಎಷ್ಟು ನೋಡ್ರಿ, ಯಾವಾಗಿದ್ರು ಗುರುಗಳು ಶಾಪ ಕೊಡೋರು ಗುರುಗಳು ಅಲ್ಲ, ಮನುಷ್ಯನು ತಾಪ ಕೊಡೋ ಕಳೆಯವರ ನಿಜವಾದ ಗುರುಗಳು ಅನ್ನುವಂಥದ್ದು ಹಾಲ್ಕೆರೆ ಮಠದಿಂದ ನಾವು ನೋಡಬೇಕು. ಮತ್ತು ಸಿಟ್ಟು ಬಂದಾಗ ಒಂದು ಸ್ವಲ್ಪ ಬೇದಾರಪ್ಪ ಅಂದ್ರೆ ತಾಯಿ ಮಗುವಿಗೆ ಹಾಲು ಕುಡಿಸ್ಬೇಕಂತ ಕೈಯಾಗಿ ಬೆತ್ತ ಹಿಡಿದಿರ್ತಾಳೆ. ಆಕೆ ಹೊಡ್ಯಾಕೆ ಹಿಡ್ದಾಳ, ಏನು ಹಾಲು ಕುಡ್ಸಕ್ಕೆ ಹಿಡ್ದಾಳ. ಹಾಲು ಕುಡಿಸ್ಬೇಕನ್ನೋದು ಅಟ್ಟ ಕಾಳಜಿ ಆಕೆಂದು.
ಹಂಗೆ ಗುರುಗಳು ಸಿಟ್ಟು ಮಾಡ್ಯಾರ ಅಂದ್ರೆ ಭಕ್ತರು ಉದ್ಧಾರ ಆಗ್ಬೇಕಂತನೂ ಮಾಡ್ಯಾರ ಹೊರತಾಗಿ ಏನನ್ನು ಸಿಟ್ಟು ಮಾಡ್ಯಾರಲ್ಲ ಅಂತಂದ್ರೆ ಇಲ್ಲ ಅದನ್ನು ತಿಳಿಸಿ ಹೇಳ್ಬೇಕಲ್ಲ. ಗೊತ್ತಿಲ್ಲಾರ್ದಂಗೆ ನಾವೇನಾರು ಮಾಡಕ್ಕೆ ಹೋದ್ರೆ ಸಮಾಜದ ಮೇಲೆ ಹೆಂಗೆ ಪರಿಣಾಮ ಆಕೈತಿ, ಅದನ್ನು ನಾವೇನಾರು ಮಾಡಕ್ಕೆ ಹೋದ್ರೆ ಸಮಾಜ ಹೆಂಗೆ ಅದನ್ನು ಸ್ವೀಕಾರ ಮಾಡ್ತೈತಿ, ಇದನ್ನೆಲ್ಲ ತಿಳ್ಕೊಂಡು ಅವ್ರು ಸಿಟ್ಟು ಮಾಡ್ತಿರ್ತಾರೆ. ಅವಾಗಂತಾರೆ ಹಾಗಾದ್ರೆ ನಂದು ಒಂದು ಕಂಡೀಷನ್ ಅದಪ್ಪ, ನೀವೇನಾದರೂ ಜಂಗಮ ಗಣಾರಾಧನೆ ನನ್ನ ಕರೆಯಾಕತ್ತಿರಲ್ಲ, ಅವತ್ತು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಒಂದು ಕೆಲಸ ನೀವೇನು ಮಾಡಬೇಕು ಅಂದ್ರೆ ಬಹುತೇಕ ಕಲ್ಯಾಣದೊಳಗೆ ಲಕ್ಷದ ಮೇಲೆ 96,000 ಜನ ನಿತ್ಯ ಪ್ರಸಾದ ಮಾಡ್ತಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ನಿಮ್ಮ ಊರಾಗ ಬಸವ ಪುರಾಣ ಹಚ್ಚಬೇಕು. ಬಸವ ಪುರಾಣಕ್ಕೆ ಯಾರನ್ನು ಕರ್ಕೊಂಬರ್ಬೇಕಂದ್ರೆ ವೈರಾಗ್ಯದ ಮಲ್ಲನಾರರನ್ನು ಕರ್ಕೊಂಬರ್ಬೇಕು ಅಂತ. ವೈರಾಗ್ಯದ ಮಲ್ಲನಾರರು ಅಂದ್ರೆ ಭಾಳ ದೊಡ್ಡವರು. ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳಂತ ಶಿವಯೋಗಿಗಳನ್ನು ಎಚ್ಚರ ಮಾಡಿದವರು. ಸಮಾಜದೊಳಗೆ ಯಾವುದೇ ಮೈಕ್ ಇಲ್ಲಾರ್ದನ 10,000 ಮಂದಿ ಮುಂದೆ ಮಾತಾಡುವಂಥ ತಾಕತ್ತಿರೋರು. ಅವತ್ತಿನ ಕಾಲಕ್ಕೆ ಅವ್ರ ಕಡೆಯಿಂದ ಹಾಲು ಇಟಗಿ ಒಳಗೆ ಬಸವ ಪುರಾಣವನ್ನು ಹಚ್ಚಿಸಿ ಲಕ್ಷದ ಮೇಲೆ 96,000 ಜನಕ್ಕೆ ಅಲ್ಲಿ ಪ್ರಸಾದ ಮಾಡಿಸಿದ್ರು ಅನ್ನುವಂಥದ್ದು ಇಟಗಿ ಒಂದು ಊರೊಳಗೆ ಇತಿಹಾಸ ಅನ್ನುವಂಥದ್ದು ಹಾಲ್ಕೇರಿ ಮಠದ ಇತಿಹಾಸದಿಂದ ತಿಳಿದು ಬರ್ತದೆ. ಅವತ್ತಿಂದ ಚಲುವಾಗಿರುವಂಥ ಬಸವ ಪುರಾಣ ಕಾರ್ಯಕ್ರಮಗಳು ಹಾಲ್ಕೇರಿ ಮಠದಿಂದ ಈ ನಾಡಿನೊಳಗೆ ಭಾಳಷ್ಟು ನಡೆದವ. ಅದನ್ನು ಈಗಿರುವಂಥ ಜಗದ್ಗುರುಗಳು ಸಹಿತ ಮುಂದುವರ್ಸ್ಕೊಂಡು ಹೊಂಟಾರ. ಅದಕ್ಕೆ ಸಾಥ್ ಕೊಟ್ಟವರು ಗದಗಿನ ಜನ. ಹೀಗೆ ನಿಮ್ಮ ಶಕ್ತಿ ಮುಂದುವರಿಲಿ ಅಂತ ಹಾರೈಸಿ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದ.